Good evening, my dear students. Very good evening. Welcome to today's live session. So this is a very, very important live session related to KCET. So KCET ಅಂತಿದ್ ಕೂಡಲೇ ಸಾಕಷ್ಟು ಪ್ರಶ್ನೆ ನಿಮ್ಮ ತಲೆನಲ್ಲಿ ಇರುತ್ತೆ. ಹೇಗೆ ಓದಬೇಕು, ಎಲ್ಲಿಂದ ಶುರು ಮಾಡಬೇಕು, ಯಾವ ಚಾಪ್ಟರ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ವಾಟ್ ಇಸ್ ದ ಸ್ಟ್ರಾಟಜಿ, ಟಿಪ್ಸ್ ಏನು, ಶಾರ್ಟ್ ಕಟ್ಸ್ ಏನು, ಈ ತರ ಸಾಕಷ್ಟು ಕ್ವೆಶನ್ಸ್ ನಿಮ್ಮ ತಲೆನಲ್ಲಿ ಇರುತ್ತೆ. ಡೋಂಟ್ ವರಿ. ಸೊ ಟುಡೇ we are going to address all of these issues, or rather broadly I'm going to tell you how you will be able to score better in KCET if you follow the particulars that I'm going to discuss in this particular live session. So ನಾನು ಒಂದಿಷ್ಟು ಪಾಯಿಂಟ್ಸ್ ಅನ್ನ, ಕೀ ಪಾಯಿಂಟರ್ಸ್ ಅನ್ನ, ಒಂದಿಷ್ಟು ಟ್ರಿಕ್ಸ್ ಅನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಈ ಲೈವ್ ಸೆಷನ್ ಅಲ್ಲಿ ಶೇರ್ ಮಾಡ್ತೀನಿ. ಜಸ್ಟ್ ಮೇಕ್ ಶೋರ್ ದಟ್ ಯು ಲಿಸನ್ ಟು ಮೀ ಟಿಲ್ ದಿ ಎಂಡ್ ಆಫ್ ದಿ ಲೈವ್ ಸೆಷನ್. ಮಧ್ಯದಲ್ಲಿ ಟೀ ಕರೀತಿದ್ದಾರೆ ಮನೆಯಲ್ಲಿ ಅಂತ ಓಡ್ ಹೋಗ್ಬೇಡಿ. ಸೊ ಲಿಸನ್ ಟು ಮೀ ಟಿಲ್ ದಿ ಎಂಡ್ ಆಫ್ ದಿ ಲೈವ್ ಸೆಷನ್ so that you get to know the best strategies, tricks and the tips to score very well in your KCET. So once again, welcome to today's live session related to how to get good marks in KCET, how to score good marks in KCET. So yes, before I talk anything related to this, mattonsala heltidini. Yes, so Teacher app is providing courses for both first PUC and second PUC students. Board related courses ide, adr jotege separate agi KCET courses kuda ide. You have multiple test series in the app. Neevu Google Play Store in the Teacher app na download ಮಾಡ್ಕೊಂಡ್ರೆ you'll be able to witness all of this. You'll be able to get all of this lovely beautiful notes ide, important questions ide. ನಿಮಗೆ ಬೇಕಾಗಿರುವಂತ end to end ಎಲ್ಲ solutions and everything that you require to crack your exams well is in the Teacher app. It has been provided in the Teacher app, so don't miss out this opportunity. So yeah, now coming back to KCET part. KCET ನಲ್ಲಿ ಹೇಗೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದು, ಹೇಗೆ, ಹೌ ಡು ಐ ಎಲಿವೇಟ್ ಮೈ ಸ್ಕೋರ್ ಅಂತ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಕ್ವೆಶನ್ ಇರುತ್ತೆ, ಬಟ್ ಆನ್ಸರ್ ಇರೋದಿಲ್ಲ. ಸೊ ವಾಟ್ ಡು ವಿ ಡೂ ಟುಡೇ? ವಿ ವಿಲ್ ಡಿಸ್ಕಸ್ ದಿ ಆನ್ಸರ್ಸ್ ಆರ್ ದಿ ಸೊಲ್ಯೂಷನ್ಸ್ ಆಸ್ ಟು ಹೌ ಯು ಕ್ಯಾನ್ ಇಂಪ್ರೂವ್ ಯೋರ್ ಸ್ಕೋರ್ಸ್. ಒಂದಷ್ಟು ಕೀ ಪಾಯಿಂಟರ್ಸ್ ನಾನು ಏನು ಡಿಸ್ಕಸ್ ಮಾಡ್ತೀನಿ ಅದನ್ನ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಅದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ. ಆಟೋಮ್ಯಾಟಿಕಲಿ ಟ್ರಸ್ಟ್ ಮೀ, ಯೋರ್ ಮಾರ್ಕ್ಸ್ ಇನ್ KCET, ಯೋರ್ ಸ್ಕೋರ್ಸ್ ಇನ್ KCET ವಿಲ್ ಗೆಟ್ ಗೇರ್ಡ್ ಅಪ್ ಅಂಡ್ ಅಲ್ಟಿಮೇಟ್ಲಿ ದಟ್ ಇಸ್ ವಾಟ್ ವಿ ಆರ್ ಲುಕಿಂಗ್ ಫಾರ್, ರೈಟ್? ಸೊ ಹಾಗಾಗಿ ಇನ್ನೇನು KCETಗೆ ಸಾಕಷ್ಟು ಟೈಮ್ ಇದೆ ಅಂತ ಕೆಲವರು ಅನ್ಕೊಳ್ತಿದ್ರೆ, ನೋ, ಡೆಫಿನೆಟ್ಲಿ ನೋ. ಇಟ್ಸ್ ಆಲ್ರೆಡಿ ಅಕ್ಟೋಬರ್ ಮುಗಿತಾ ಬಂತು. ನೋಡ್ತಿದ್ದಂಗೆ ನವಂಬರ್ ಡಿಸೆಂಬರ್ ಅಂತ ಹೇಳಿ ಇನ್ನೊಂದು 6 ತಿಂಗಳು ಕಳೆದೇ ಹೋಗ್ಬಿಡುತ್ತೆ. ನಿಮ್ಮ ಬೋರ್ಡ್ ಎಕ್ಸಾಮ್ ಬರುತ್ತೆ, ಅದಾಗಿ 1-2 ತಿಂಗಳಿಗೆ KCET ಎಕ್ಸಾಮ್ಸ್ ಕೂಡ ಮುಗ್ದೇ ಹೋಗುತ್ತೆ. So don't wait till the end. Okay, don't wait till the previous night. ನಾಳೆ KCET ಎಕ್ಸಾಮ್ ಅಂದ್ರೆ ಇವತ್ತು ಬುಕ್ ತೆಗೆದು ನೋಡೋದಲ್ಲ. ಬ್ರ್ಯಾಂಡ್ ನ್ಯೂ ರ್ಯಾಪರ್ಸ್ ಹಂಗೆ ಇರುತ್ತೆ KCET ಬುಕ್ಸ್. ಯು ವುಡಂಟ್ ಇವನ್ ಹ್ಯಾವ್ ಓಪನ್. ಡೋಂಟ್ ಡೂ ದಟ್ ಮಿಸ್ಟೇಕ್. ದಟ್ ಇಸ್ ದ ಫಸ್ಟ್ ಥಿಂಗ್ ವಿಚ್ ಐ ವಾಂಟ್ ಟು ಸಜೆಸ್ಟ್. ಅದ್ ಬಿಟ್ಟು ವಿ ವಿಲ್ ಗೋ ಇನ್ ಡೀಟೇಲ್ ರಿಗಾರ್ಡಿಂಗ್ ಫ್ಯೂ ವೆರಿ ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ ದಟ್ ವಿ ಕ್ಯಾನ್ ಡಿಸ್ಕಸ್. ಬಟ್ ಬಿಫೋರ್ ದ್ಯಾಟ್ ಫಸ್ಟ್ ಐ ಜಸ್ಟ್ ವಾಂಟ್ ಟು ಸಿ ವಾಟ್ ಯು ಆಲ್ ಹ್ಯಾವ್ ಗ್ರೀಟೆಡ್ ಮೀ. ಏನ್ ಹೇಳ್ತಿದ್ದೀರಾ, ಅಥವಾ let me know if you have anything to tell. Okay, so Manikanta, hi. Sita, hi ಹೇಳ್ತಿದ್ದಾರೆ, hi, nice. Yes. ಸೊ ಮ್ಯಾಮ್, ಹೌ ಟು ಗೆಟ್ ಬೋರ್ಡ್ ಎಕ್ಸಾಮ್ 90+ ಸ್ಕೋರ್. ಸೊ ಬೋರ್ಡ್ ಎಕ್ಸಾಮ್ ಅಲ್ಲಿ ಹೇಗೆ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅಂತ ನಾನು ಅದನ್ನ ಡೆಫಿನೆಟ್ ಆಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಒನ್ ಬೈ ಒನ್. ಸೊ ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ಹೌ ಟು ಎಲಿವೇಟ್ ಯೋರ್ ಸ್ಕೋರ್ಸ್ ಇನ್ KCET. ಅದೇ ತರ ವಿ ವಿಲ್ ಹ್ಯಾವ್ ಸೆಷನ್ಸ್, ವಿ ವಿಲ್ ಹ್ಯಾವ್ ಲೈವ್ ಸೆಷನ್ಸ್ ವೇರ್ ಇನ್ ಸಬ್ಜೆಕ್ಟ್ ವೈಸ್. ಓಕೆ, ಸೊ ಓವರ್ ಆಲ್ ಬೋರ್ಡ್ ಅಂತ ಹೇಳೋದಕ್ಕಿಂತ ಸಬ್ಜೆಕ್ಟ್ ವೈಸ್, ಫಿಸಿಕ್ಸ್ ಅಲ್ಲಿ, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತೆ ಬಯಾಲಜಿನಲ್ಲಿ ಸೆಪರೇಟ್ ಆಗಿ ಸ್ಟ್ರಾಟಜೀಸ್ ಅನ್ನ ನಾವು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀವಿ, ಸೊ ದಟ್ ಯು ಕ್ಯಾನ್ ಸ್ಕೋರ್ ರಿಯಲಿ ವೆಲ್ ಇನ್ ಯೋರ್ ಬೋರ್ಡ್ ಎಕ್ಸಾಮ್ಸ್ ಆಲ್ಸೋ. ಸೊ ಡೋಂಟ್ ವರಿ, ನಾನು ಯಾವಾಗ್ಲೂ ನನ್ನ ಸ್ಟೂಡೆಂಟ್ಸ್ಗೆ ಇದನ್ನೇ ಹೇಳೋದು, ಸ್ಮಾರ್ಟ್ ವರ್ಕ್ ಆ್ಯಂಡ್ ಹಾರ್ಡ್ ವರ್ಕ್ ಒಟ್ಟಿಗೆ ಇದ್ರೆ ಮಾತ್ರ, ಎರಡೂ ಎಷ್ಟು ಚೆನ್ನಾಗಿ ನೀವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಿರೋ ಅಷ್ಟೇ ಚೆನ್ನಾಗಿ ನಿಮ್ಮ ಮಾರ್ಕ್ಸ್ ಬರುತ್ತೆ. ಓಕೆ, ಒಂದ್ ಕಡೆ ಒಂದು ಎಕ್ಸ್ಟ್ರೀಮ್ ಅಲ್ಲಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೆ, ಬಟ್ ಆನ್ ದಿ ಅದರ್ ಹ್ಯಾಂಡ್ ಡ್ಯೂ ಟು ಲ್ಯಾಕ್ ಆಫ್ ಸ್ಮಾರ್ಟ್ ವರ್ಕ್, ಹಾರ್ಡ್ ವರ್ಕ್ ಇರುತ್ತೆ, ಜೊತೆಗೆ ಸ್ಮಾರ್ಟ್ ಆಗಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗದೆ ಸಾಕಷ್ಟು ಜನದ ಸ್ಕೋರ್ಸ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ತರ ನಾನು ಬರೀ ಸ್ಮಾರ್ಟ್ ವರ್ಕ್ ಮಾಡ್ತೀನಿ, ಬರೀ ಶಾರ್ಟ್ ಕಟ್ಸ್ ಹಿಂದೆ ಓಡೋಗ್ತೀನಿ ಅಂತ ಹೇಳಿ ದಿ ವಿಲ್ ನಾಟ್ ಇವನ್ ಬಾದರ್ ರಿಗಾರ್ಡಿಂಗ್ ಹಾರ್ಡ್ ವರ್ಕ್, ವಿಚ್ ಇಸ್ ಅಗೇನ್ ನಾಟ್ ರೈಟ್ ಅಲ್ವಾ? ಹೇಳ್ತಾರಲ್ಲ, ಸಕ್ಸಸ್ ಬೇಕು ಅಂತ ಹೇಳಿದ್ರೆ ಅಥವಾ ನೀವು ಕಾಣ್ತಿರೋದು ರೀಚ್ ಆಗಬೇಕು ಅಂತ ಹೇಳಿದ್ರೆ ದೇರ್ ಆರ್ ನೋ ಶಾರ್ಟ್ ಕಟ್ಸ್. ಟ್ರಸ್ಟ್ ಮೀ, ದೇರ್ ಆರ್ ನೋ ಶಾರ್ಟ್ ಕಟ್ಸ್. ಆಫ್ ಕೋರ್ಸ್ ಯು ಹ್ಯಾವ್ ಟು ವರ್ಕ್ ಹಾರ್ಡ್, ಬಟ್ ಅಲಾಂಗ್ ವಿತ್ ವರ್ಕಿಂಗ್ ಹಾರ್ಡ್ ಅ ಲಿಟಲ್ ಬಿಟ್ ಆಫ್ ಸ್ಮಾರ್ಟ್ನೆಸ್, ಅ ಲಿಟಲ್ ಬಿಟ್ ಆಫ್ ಸ್ಮಾರ್ಟ್ ವರ್ಕ್ ಕ್ಯಾನ್ ಟೇಕ್ ಯು ಅ ಲಾಂಗ್ ವೇ. ಒಂಥರ ಸಸ್ಟೈನಬಲ್ ಸಕ್ಸಸ್ಗೆ ಡೆಫಿನೆಟ್ ಆಗಿ ನಿಮ್ಮ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಅನ್ನ ನೀವು ಮಿಕ್ಸ್ ಮಾಡಲೇಬೇಕು. ಎಷ್ಟು ಸ್ಕಿಲ್ಸ್ ಅನ್ನ ನಾವು ಡೆವಲಪ್ ಮಾಡ್ಕೊಳ್ತಾ ಹೋಗ್ತೀವೋ, ಅದ್ರ ಜೊತೆಗೆ ಎಷ್ಟು ಹಾರ್ಡ್ ವರ್ಕ್ ಅನ್ನ ನಾವು ಹಾಕ್ತಾ ಹೋಗ್ತೀವೋ, ಡೆಫಿನೆಟ್ಲಿ ವಿ ವಿಲ್ ಬಿ ಏಬಲ್ ಟು ಸಿ ರಿಸಲ್ಟ್ಸ್ ಅಂಡ್ ವಂಡರ್ಸ್ ಇನ್ ಲೈಫ್. Trust me, this applies for your life also, not just exams. So okay, just checking your chats, right?
ಸೊ ಹಾಯ್ ಅಂತ ಸುಮಾರು ಜನ ಹೇಳ್ತಿದ್ದೀರಾ. ಎಸ್, ಎಲ್ಲರಿಗೂ ಹಾಯ್ ಅಂತ ಹೇಳ್ತಾ ಫರ್ದರ್ ವಿ ವಿಲ್ ಮೂವ್ ಅಹೆಡ್ ವಿತ್ ದಿ ಸೆಷನ್. ಸೊ ಹೌ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ KCET. ಸೊ ವಾಟ್ ಆರ್ ವಿ ಟ್ರೈಂಗ್ ಟು ಡಿಸ್ಕಸ್ ಹಿಯರ್? ವಾಟ್ ವಿಲ್ ಯು ಆಕ್ಚುಲಿ ಸಿ? ಇಲ್ಲಿ ನೋಡಿ, I have few strategies here. See, if you can make a note of all these things, I'll be more than happy. Okay, ನಾನು ಏನು ಡಿಸ್ಕಸ್ ಮಾಡ್ತಿದ್ದೀನಿ ನೀಟಾಗಿ ಕೇಳಿಸ್ಕೊಳ್ಳಿ, ಅದನ್ನೆಲ್ಲ ಒಂದು ಬುಕ್ಕಲ್ಲಿ ನೋಟ್ ಮಾಡಿಟ್ಕೊಳ್ಳಿ, ಸೊ ದ್ಯಾಟ್ ಇನ್ ದ ಲಾಂಗ್ ರನ್ ಇಟ್ ವಿಲ್ ಬಿ ಯೂಸ್ಫುಲ್. ಓಕೆ, ಇಲ್ಲಾಂದ್ರೆ ಇನ್ನೂ 6 ತಿಂಗಳು 7 ತಿಂಗಳಿದೆ KCET ಎಕ್ಸಾಮ್ಗೆ, ಅಷ್ಟರಲ್ಲಿ ಮರ್ತೋಗೋ ಚಾನ್ಸಸ್ ಇರುತ್ತೆ. ಎನಿವೇ, ಐ ವಿಲ್ ಕಮ್ ಬ್ಯಾಕ್, ಐ ವಿಲ್ ರಿಟರ್ನ್ ಆ್ಯಂಡ್ ಐ ವಿಲ್ ಬ್ರಷ್ ಅಪ್ ಆಲ್ ದೀಸ್ ಥಿಂಗ್ಸ್ ಒನ್ಸ್ ಅಗೇನ್ ಬಿಫೋರ್ ಯೋರ್ KCET. ಬಟ್ ಸ್ಟಿಲ್, ಆಸ್ ಆಫ್ ನೌ, ವಾಟ್ ಎವರ್ ಐ ಸೇ, ಜಸ್ಟ್ ಮೇಕ್ ಅ ನೋಟ್ ಆಫ್ ಇಟ್. ಓಕೆ, ಸೊ ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಥಿಂಗ್ ಏನು? You have to understand the exam pattern. Okay, so exam pattern ಹೇಗಿದೆ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಬ್ಲೈಂಡ್ ಆಗಿ ನಾನು ಆಗ್ಲೇ ಹೇಳಿದೆ, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ ಮ್ಯಾಮ್, ಡೇ ಅಂಡ್ ನೈಟ್ ಓದ್ತಿದ್ದೀನಿ, ಒಂದ್ ದಿನದಲ್ಲಿ 6 hours ಓದ್ತೀನಿ, 7 hours ಓದ್ತಿದ್ದೀನಿ, ಬೆಳಗ್ಗೆನೂ ಎದ್ದು ಓದ್ತೀನಿ, ರಾತ್ರಿನೂ ಲೇಟ್ ನೈಟ್ ತನಕ ಓದ್ತೀನಿ, ಬಟ್ ಐ ಆಮ್ ನಾಟ್ ಏಬಲ್ ಟು ಸಿ ರಿಸಲ್ಟ್ಸ್ ಅಂತಾರೆ. ವೈ ಇಸ್ ದಿಸ್ ಹ್ಯಾಪನಿಂಗ್? ದಟ್ಸ್ ಬಿಕಾಸ್ ಯು ಡೋಂಟ್ ನೋ ದ ಡೈರೆಕ್ಷನ್ ಇನ್ ವಿಚ್ ಯು ಸಪೋಸ್ ಟು ಗೋ. ಒಂದು ಪ್ರಾಪರ್ ಡೈರೆಕ್ಷನ್ ಗೊತ್ತಿಲ್ಲದೆ ಡೆಸ್ಟಿನಿ ರೀಚ್ ಆಗಬೇಕು ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡುತ್ತಲ್ವಾ. ಸೊ ಇನ್ಸ್ಟೆಡ್, ಡೆಸ್ಟಿನಿ ಇಸ್ ಕ್ಲಿಯರ್, ಐ ಮೀನ್ ಯೋರ್ ಫೋಕಸ್, ಯೋರ್ ಗೋಲ್ ಇಸ್ ಕ್ಲಿಯರ್. ಅದಕ್ಕೆ ಹೋಗೋದು ಹೇಗೆ, ಆ ಪಾತ್ನ ನಾವು ಹುಡುಕ್ಬೇಕಾಗತ್ತೆ. ಸೊ ದ್ಯಾಟ್ ಎಕ್ಸಾಕ್ಟ್ಲಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ದಿ ಎಕ್ಸಾಮ್ ಪ್ಯಾಟರ್ನ್. ಸೊ ಒಂದಷ್ಟು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ನೋಡೋದಾಗ್ಲಿ, ಒಂದು ಪ್ಯಾಟರ್ನ್ ಹೇಗಿದೆ ಅಂತ ಚೆಕ್ ಮಾಡ್ಕೊಂಡ್ರೆ, ಅನಲೈಸ್ ಮಾಡಿದ್ರೆ, ಒಂದು ಸ್ವಲ್ಪ ರಿಸರ್ಚ್. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ರಿಸರ್ಚ್ ಅಂತಾನೆ ನಾನು ಹೇಳ್ತೀನಿ. ಸೊ ಸ್ವಲ್ಪ ರಿಸರ್ಚ್ ಮಾಡೋದ್ರಿಂದ ಯು ವಿಲ್ ಬಿ ಡೆಫಿನೆಟ್ಲಿ ಏಬಲ್ ಟು ಎಲಿವೇಟ್ ಯೋರ್ ಸ್ಕೋರ್ಸ್. ಇದು ನಿಮಗೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ದೆನ್ thorough study of syllabus. Now this is very important. See, this I call it as smart work and this is hard work alva. So thorough agi complete nim syllabus anna ಒಂದು ಲೈನು ಬಿಡದೆ end to end ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ. ಸಿ, ಮಗ್ ಅಪ್ ಮಾಡೋದು ಬೇರೆ, ಅರ್ಥ ಮಾಡ್ಕೊಳ್ಳೋದು ಬೇರೆ. ನೋ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟು. ನೆವರ್ ಎವರ್ ಮಗ್ ಅಪ್ ಎನಿಥಿಂಗ್. ಯಾವುದನ್ನು ಬೈ ಹಾರ್ಟ್ ಮಾಡಕ್ ಹೋಗಬಾರ್ದು, ಬಿಕಾಸ್ ಇಟ್ ವಿಲ್ ಡೆಫಿನೆಟ್ಲಿ ನಾಟ್ ರಿಮೈನ್. ಇಟ್ ಇಸ್ ಜಸ್ಟ್ ಗೋಯಿಂಗ್ ಟು ಸ್ಟೇ ಇನ್ ಯುವರ್ ಮೆಮರಿ ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಂಡ್ ದೆನ್ ಅಂತ ವ್ಯಾನಿಷ್ ಆಗ್ಬಿಡುತ್ತೆ. ವೊಲೆಟೈಲ್, ಕೆಮಿಸ್ಟ್ರಿಲಿ ಒಂದಷ್ಟು ವೊಲೆಟೈಲ್ ಸಬ್ಸ್ಟೆನ್ಸಸ್ ಇರುತ್ತಲ್ಲ, ಅದೇ ಥರ ವೊಲೆಟೈಲ್ ಆಗ್ಬಿಡುತ್ತೆ. ಸೊ ನೆವರ್ ಎವರ್ ಮಗ್ ಅಪ್ ಎನಿಥಿಂಗ್. ಇನ್ಸ್ಟೆಡ್ ಟ್ರೈ ಟು ಅನಲೈಸ್ ಅಂಡ್ ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್. ನೀವು ಎಲ್ಲಿ ತನಕ ಅರ್ಥ ಮಾಡ್ಕೊಂಡು ಮೈಂಡಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಿರೋ, ಇಟ್ ವಿಲ್ ಸ್ಟೇ ಇನ್ ಯುವರ್ ಹೆಡ್ ಫಾರ್ ಅ ವೆರಿ ಲಾಂಗ್ ಪೀರಿಯಡ್ ಆಫ್ ಟೈಮ್. ಓಕೆ, ಸೊ ಅದ್ರ ಬದಲು ನಾನು ಕುತ್ಕೊಂಡು ಇವತ್ತಿಂದ ಏನಿದೆ ಬೈ ಹಾರ್ಟ್ ಮಾಡ್ಬಿಡ್ತೀನಿ, ಒಂದು 10 ಫಾರ್ಮುಲಾ ಬೈ ಹಾರ್ಟ್ ಮಾಡ್ತೀನಿ ಅಂದ್ರೆ, ನೋ, ಇಟ್ಸ್ ನಾಟ್ ಎಟ್ ಆಲ್ ಸಮಥಿಂಗ್ ಫೀಸಿಬಲ್. ಇಟ್ಸ್ ನಾಟ್ ಎಟ್ ಆಲ್ ಸಮಥಿಂಗ್ ವಿಚ್ ವಿಲ್ ಹೆಲ್ಪ್ ಯು ಇನ್ ದ ಲಾಂಗ್ ರನ್. ಯಾವತ್ತೂ ನಾವು 2 ದಿನದ ಬಗ್ಗೆ ಯೋಚನೆ ಮಾಡಬಾರ್ದು, 2 ವರ್ಷ ಅಥವಾ ಸಸ್ಟೈನ್ ಹೇಗಾಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು, ರೈಟ್? ಸೊ ಬಿ ಥರೋ ವಿತ್ ಯೋರ್ ಸ್ಟಡಿ ಪ್ಯಾಟರ್ನ್, ಬಿ ಥರೋ ವಿತ್ ಯೋರ್ syllabus. Now that's very very important and this is what I call it as hard work. So complete ಆಗಿ ನಿಮ್ಮ ಸಿಲೆಬಸ್ ಅಲ್ಲಿ ಇರೋದನ್ನ ಯಾವುದನ್ನು ಬಿಡಕ್ ಹೋಗ್ಬೇಡಿ. ಟಾಪಿಕ್ ಈಗ್ಲಿಂದಾನೇ ಪ್ರಿಪರೇಷನ್ ಶುರು ಮಾಡ್ಕೊಳ್ಳಿ. ಬಿಕಾಸ್ ಇದು ಹೇಳಿದ ತಕ್ಷಣ ನನಗೆ ಗೊತ್ತಿದೆ, ಏನ್ ಹೇಳ್ತೀರಾ ನೀವು, ಮ್ಯಾಮ್ ಎಷ್ಟೆಲ್ಲ ಇದೆ ಓದೋದಕ್ಕೆ, ಫಸ್ಟ್ PUC ಸಿಲೆಬಸ್ಸು ಇದೆ, ಸೆಕೆಂಡ್ PUC ಸಿಲೆಬಸ್ಸು ಇದೆ, ಏನ್ ಹೇಳ್ತಿದ್ದೀರಾ ಮ್ಯಾಮ್, ಜೋಕ್ ಮಾಡ್ತಿದ್ದೀರಾ, ಹೌ ಡು ಐ ಸ್ಟಡಿ ಸೋ ಮಚ್ ಅಂತ ಕೇಳ್ತೀರಾ ಅಲ್ವಾ? ಡೆಫಿನೆಟ್ಲಿ ಇಟ್ ಇಸ್ ಪಾಸಿಬಲ್ provided you plan properly alva, because all the students of your age only crack CET with good scores. ನಿಮ್ಮ ಏಜ್ ನ ಎಲ್ಲಾ ಸ್ಟೂಡೆಂಟ್ಸ್ ಏನೇ ಸೇರ್ಕೊಂಡು KCET ಬರೆಯೋದು. ಸೊ ಒಬ್ಬರಿಗೆ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಬರುತ್ತೆ, ಕೆಲವರಿಗೆ ಕಡಿಮೆ ಬರುತ್ತೆ. ಹೇಗೆ? ಬಿಕಾಸ್ ಆಫ್ ಲ್ಯಾಕ್ ಆಫ್ ಆಲ್ ದೀಸ್ ಥಿಂಗ್ಸ್ ದಟ್ ಹ್ಯಾವ್ ರಿಟನ್. ಸೊ ಈಗ್ಲಿಂದಾನೇ ಗೇರ್ ಅಪ್ ಆದ್ರೆ, ಸೊ ಇಟ್ಸ್ ನೆವರ್ ಟು ಅರ್ಲಿ, ಇಟ್ಸ್ ನೆವರ್ ಟು ಲೇಟ್. ಸೊ ಹಾಗಾಗಿ ಈಗಲೇ ಶುರು ಮಾಡ್ಬೇಕಾ KCET ಗೆ ಅಂತ ಹೇಳೋದಲ್ಲ, ಈಗ್ಲಿಂದಾನೇ ಶುರು ಮಾಡ್ಕೋಬೇಕು. ಓಕೆ, ಸೊ ಇನ್ ಒನ್ ವೇ ಇಟ್ ಇಸ್ ಆಲ್ರೆಡಿ kind of late, so it's better that you start preparing for your KCET right now is what I suggest. So ಹಾಗಾಗಿ ನಿಮ್ಮ ಕಂಪ್ಲೀಟ್ ಸಿಲೆಬಸ್, ಫಸ್ಟ್ PUC ಆಸ್ ವೆಲ್ ಆಸ್ ಸೆಕೆಂಡ್ PUC ಕಂಪ್ಲೀಟ್ ಸಿಲೆಬಸ್ ಏನಿದೆ ಓದೋದಕ್ಕೆ ಶುರು ಮಾಡಿ. ನೀಟಾಗಿ ಬರೀ ಓದೋದಂದ್ರೆ ಏನೋ ಅರ್ಥ ಮಾಡ್ಕೋಬೇಕು, ಮಗ್ಅಪ್ ಮಾಡಬಾರ್ದು. ಅರ್ಥ ಮಾಡ್ಕೊಳ್ಳಿ, ಅನಲೈಸ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಆಗಿ ಸಿಲೆಬಸ್ ಅಲ್ಲಿ ಇರೋದನ್ನ ನೀವು ಓದ್ತಾ ಹೋಗ್ಬೇಕು, ರೈಟ್? ಸೊ ಗೋ ಥ್ರೂ ಯೋರ್ ಸ್ಟಡಿ ಪ್ಯಾಟರ್ನ್ ಅಂಡ್ ಯೋರ್ ಸಿಲೆಬಸ್ ಥೋರೋಲಿ, which is pure hard work. And this understanding the exam pattern is definitely smart work, what I was talking about. Next, now this is again very very important. Create your own study schedule. ನಿಮ್ಮ ಸ್ಟಡಿ ಸ್ಕೆಡ್ಯೂಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಹಾಗಂದ್ರೆ ಏನು? ಈಗ ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ ಯು ಆರ್ ಗೋಯಿಂಗ್ ಟು ಕಾಲೇಜ್, ರೈಟ್? ಕಾಲೇಜ್ಗೆ ಹೋಗಿದ ತಕ್ಷಣ ನಿಮ್ಗೆ ಒಂದು ಟೈಮ್ ಟೇಬಲ್ ಕೊಡದೆ, ಯಾವ ಪೀರಿಯಡ್ ಆದ್ಮೇಲೆ ಯಾವುದು ಅಂದ್ರೆ ಫಿಸಿಕ್ಸ್ ಆದ್ಮೇಲೆ ಕೆಮಿಸ್ಟ್ರಿ ಮ್ಯಾಮ್ ಬರ್ತಾರ, ಕೆಮಿಸ್ಟ್ರಿ ಆದ್ಮೇಲೆ ಮ್ಯಾಥ್ಸ್, ಯಾರು ಬರ್ತಾರೆ ಅಂತಾನೆ ಗೊತ್ತಿಲ್ಲದಿದ್ರೆ ಹೌ ಡು ಯು ಕ್ಯಾರಿ ಯೋರ್ ಬುಕ್ಸ್, ಹೌ ಡು ಯು ಪ್ಲಾನ್ ದಿ ಡೇ? ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಸೊ ಇನ್ಸ್ಟೆಡ್ ಕಾಲೇಜ್ ಅವ್ರು ಏನ್ ಮಾಡ್ತಾರೆ, ನಿಮ್ಗೊಂದು ಟೈಮ್ ಟೇಬಲ್ ಕೊಡ್ತಾರೆ ಅಲ್ವಾ? ಸೊ ಕಂಪ್ಲೀಟ್ 1 ಮಂತ್ಗೆ ಇರ್ಬೋದು ಅಥವಾ ಇಡೀ ವರ್ಷ ಟೈಮ್ ಟೇಬಲ್ ಅನ್ನ ಕೊಟ್ಬಿಡ್ತಾರೆ. ಸೊ ಇಟ್ ಬಿ ವೆರಿ ಕ್ಲಿಯರ್ ಟು ಯು. ಸೊ ಮಂಡೇ ಮಾರ್ನಿಂಗ್ ಹೋಗ್ತಿದ್ದಂಗೆ, ಓಕೆ ಮ್ಯಾಥ್ಸ್ ಫಸ್ಟ್ ಪೀರಿಯಡ್ ಇದ್ರೆ ನೆಕ್ಸ್ಟ್ ಪೀರಿಯಡ್ ಇರುತ್ತೆ ಯಾವುದು ಕೆಮಿಸ್ಟ್ರಿ ಇರುತ್ತೆ, ಅದಾದ್ಮೇಲೆ ಮೇ ಬಿ ಫಿಸಿಕ್ಸ್ ಇರುತ್ತೆ, ಆಮೇಲೆ ಲ್ಯಾಬ್ ಇರುತ್ತೆ. ಈ ತರ
your days are going to be planned and it's going to be more structured. And whenever things are more structured, you will have more clarity. Clarity ಜಾಸ್ತಿ ಇದ್ದಂಗೆ ಆಟೋಮ್ಯಾಟಿಕಲಿ ವರ್ಕ್ ಯಾವ ಡೈರೆಕ್ಷನ್ ಅಲ್ಲಿ ಮಾಡಬೇಕು ಅಂತ ಗೊತ್ತಾಗುತ್ತೆ, ಹಾಗೆ ಎಲ್ಲಾನು ರಿಸಾಲ್ವ್ ಆಗ್ತಾ ಬರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. Create your own study schedule. Now when I say study schedule, there are two things that I'm talking about. One, definitely study hours fix ಮಾಡ್ಕೊಳ್ಳಿ. ಓಕೆ, ಸೊ ಸ್ಟಡಿ ಅವರ್ಸ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ. ಅದಾದ್ಮೇಲೆ ಟೈಮ್ ಟೇಬಲ್, ಓಕೆ, ಒಂದು ರಫ್ ಆದ್ರೂ ಪರವಾಗಿಲ್ಲ, ಒಂದು ರಫ್ ಟೈಮ್ ಟೇಬಲ್ ಅನ್ನ ನಿಮಗೆ ನೀವೇ ಸೆಟ್ ಮಾಡ್ಕೊಳ್ಳಿ. ಓಕೆ, ಬಿಕಾಸ್ ಸಿ ಬೋತ್ ಆಫ್ ದೀಸ್ ಥಿಂಗ್ಸ್ ಐ ಆಮ್ ನಾಟ್ ಗೋಯಿಂಗ್ ಟು ಫ್ರೇಮ್ ಇಟ್ ಫಾರ್ ಯು ಬಿಕಾಸ್ ದಿಸ್ ಡಿಫರ್ಸ್ ಆನ್ ಅನ್ ಇಂಡಿವಿಜುವಲ್ ಲೆವೆಲ್. ಫಸ್ಟ್ ಆಫ್ ಆಲ್ ಸ್ಟಡಿ ಅವರ್ಸ್. ನಾವು ಐ ಸೇ ಸ್ಟಡಿ ಅವರ್ಸ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದಾಗ, ಕೆಲವರಿಗೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಒಂದು 4 ಗಂಟೆ 3:30 ಅಥವಾ 5 ಗಂಟೆಗೆ ಎದ್ದು ಓದೋದು ಅವ್ರಿಗೆ ಅವಾಗ ಫ್ರೆಶ್ ಅಂತ ಫೀಲ್ ಆಗುತ್ತೆ. ಸಮ್ ಪೀಪಲ್ ಸ್ಲೀಪ್ ಅರ್ಲಿ ಅಂಡ್ ದೆನ್ ವೇಕ್ ಅಪ್ ಅರ್ಲಿ, ಅಗೇನ್ ದೇ ಸ್ಟಡಿ. ಸೊ ದಟ್ ಇಸ್ ಒನ್ ಥಿಂಗ್. ಇನ್ನೊಂದು ಸೆಟ್ ಆಫ್ ಸ್ಟೂಡೆಂಟ್ಸ್ ಹೇಗಿರ್ತಾರೆ ಅಂದ್ರೆ, ನಮ್ಗೆ ಏನಾದ್ರೂ ಮಾಡಿ ಮ್ಯಾಮ್ ರಾತ್ರಿ ಫುಲ್ ನೈಟ್ ಕುತ್ಕೊಂಡು ಓದ್ತೀವಿ, ಮಲ್ಗಿದ್ಮೇಲೆ ಮತ್ತೆ ಎದ್ದೇಳಕ್ ಆಗಲ್ಲ, ಬೆಳಗ್ಗೆ ಬೇಗ ಎದ್ದೇಳೋ ಖಂಡಿತವಾಗ್ಲೂ ಆಗಲ್ಲ. ವಿ ವಿಲ್ ಸ್ಟಡಿ ಅಟ್ ನೈಟ್. ಸೊ ದೇರ್ ಆರ್ ನೈಟ್ ಔಲ್ಸ್, ದೇರ್ ಆರ್ ಅರ್ಲಿ ಬರ್ಡ್ಸ್. ಸೊ ದೇರ್ ಫೋರ್ ಏನ್ ಮಾಡ್ಬೋದು ನೀವು ಅಂದ್ರೆ, ನಿಮಗೆ ಯಾವ ಟೈಮ್ ಅಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಇಸ್ ಇಟ್ ಅರ್ಲಿ ಮಾರ್ನಿಂಗ್? ಪ್ಲೀಸ್ ವೇಕ್ ಅಪ್ ಅರ್ಲಿ, ಅಲಾರ್ಮ್ ಇಟ್ಕೊಳ್ಳಿ, ಎದ್ದೇಳಿ ಓದಕ್ ಶುರು ಮಾಡಿ. ಸೊ ಅದನ್ನ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ನಾನು ರಾತ್ರಿನೇ ಸರಿಯಾಗಿ ಓದ್ಬೋದು, ರಾತ್ರಿ ಹೊತ್ತು ಅಥವಾ ಸಂಜೆ ಮೇಲೆ ನಾನು ನೀಟಾಗಿ ಫೋಕಸ್ ಮಾಡಿ ಓದಬಹುದು, ಇಟ್ ವಿಲ್ ಬಿ ಕಾಮ್ ಎನಫ್ ಅಂತ ಹೇಳೋರು ಡೆಫಿನೆಟ್ಲಿ ಗೋ ಅಹೆಡ್ ವಿತ್ ದಟ್. ಸೊ ಪ್ಲಾನ್ ಯೋರ್ ಸ್ಟಡಿ ಅವರ್ಸ್. ಐ ಆಮ್ ಟಾಕಿಂಗ್ ಅಬೌಟ್ ಯೋರ್ ಸ್ಟಡಿ ಅವರ್ಸ್. ಸೊ ಒಂದೋ ಬೆಳಗ್ಗೆ ಎದ್ದು ಇಷ್ಟು ಅವರ್ ನಾನು ಓದ್ಲೇಬೇಕು. ಇಟ್ ಕ್ಯಾನ್ ಬಿ 2 hours, ಇಟ್ ಕ್ಯಾನ್ ಬಿ 3 hours, ಇಟ್ ಕ್ಯಾನ್ ಇವನ್ ಬಿ 1 hour, ಬಟ್ ಇಟ್ ಹ್ಯಾಸ್ ಟು ಬಿ ಎಫೆಕ್ಟಿವ್. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ನಾನು 3 hour ಲೆಕ್ಕಕ್ಕೆ ಓದ್ತೀನಿ ಅಂತ ಹೇಳೋದಲ್ಲ, ಮಧ್ಯದಲ್ಲಿ ಮೊಬೈಲ್ ನೋಡೋದು, ಅಲ್ಲಿ ಇಲ್ಲಿ ತಿರುಗಿ ನೋಡೋದಲ್ಲ. ಇಫೆಕ್ಟಿವ್ ಆಗಿ ಫೋಕಸ್ ಮಾಡಿ 1 hour ಓದಿದ್ರು ಇಟ್ ಇಸ್ ಡೆಫಿನೆಟ್ಲಿ ಕನ್ಸಿಡರಬಲ್, ರಾದರ್ ದಾನ್ ಜಸ್ಟ್ ವೇಸ್ಟಿಂಗ್ ಯೋರ್ ಟೈಮ್ ಫಾರ್ 4 to 5 hours. ಅದನ್ನ ಮಾಡಬೇಡಿ. ಇಫೆಕ್ಟಿವ್ ಆಗಿ 2 hour ಓದ್ತೀರಾ, 3 hour ಓದ್ತೀರಾ, ಬೆಳಗ್ಗೆನ ಸಂಜೆನ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ದಟ್ಸ್ ಕಾಲ್ಡ್ ಫಿಕ್ಸಿಂಗ್ ದಿ ಸ್ಟಡಿ ಅವರ್ಸ್. ಅದಾದ್ಮೇಲೆ ನೀವೇನ್ ಮಾಡ್ತೀರಾ, ಟೈಮ್ ಟೇಬಲ್. ನಾವು ಟೈಮ್ ಟೇಬಲ್ ಇಸ್ ವೆರಿ ಇಂಪಾರ್ಟೆಂಟ್. ಈಗಷ್ಟೇ ನಾನು ಕ್ಲಾಸ್ ರೂಮ್ ಎಕ್ಸಾಂಪಲ್ ಕೊಟ್ಟೆ. ಅದೇ ತರ ಸಿಮಿಲರ್ಲಿ ನಿಮ್ಮ ಲೈಫಲ್ಲಿ, ನಿಮ್ಮ ಸ್ಟಡಿ ಸ್ಕೆಡ್ಯೂಲ್ಸ್ ಅಲ್ಲಿ ಕೂಡ ರಫ್ ಆಗಿ ಟೈಮ್ ಟೇಬಲ್ ಅಂದ ತಕ್ಷಣ ಮತ್ತೆ ಟೈಮ್ ಬೈ ಟೈಮ್ ಯು ನೀಡ್ ನಾಟ್ ಪ್ಲಾನ್ ಥಿಂಗ್ಸ್, ಬಟ್ ಅಟ್ ಲೀಸ್ಟ್ ಮಂಡೇ ನಾನು ಫಿಸಿಕ್ಸ್ ಓದ್ತೀನಿ, ಟ್ಯೂಸ್ಡೇ ಕೆಮಿಸ್ಟ್ರಿ ಓದ್ತೀನಿ, ವೆಡ್ನೆಸ್ಡೇ ಮ್ಯಾಥಮೆಟಿಕ್ಸ್, ಈ ತರ ಆದ್ರು ಓಕೆ. ಇಫ್ ಯು ನಾಟ್ ಕಂಫರ್ಟೇಬಲ್ ವಿತ್ ಸಿಂಗಲ್ ಸಬ್ಜೆಕ್ಟ್ ಪರ್ ಡೇ, ಸ್ಪ್ಲಿಟ್ ಮಾಡ್ಕೊಳ್ಳಿ. ಮಂಡೇ ನಾನು 2 ಸಬ್ಜೆಕ್ಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಓದ್ತೀನಿ, ಟ್ಯೂಸ್ಡೇ ಮ್ಯಾಥ್ಸ್ ಬಯಾಲಜಿ ಓದ್ತೀನಿ. ಈ ತರ ಸ್ಪ್ಲಿಟ್ ಮಾಡ್ಕೊಂಡ್ರೆ ಇಟ್ ಇಸ್ ಆಲ್ವೇಸ್ ಬೆಟರ್. ಓಕೆ, ಸೊ ಆ ತರ ಸ್ಪ್ಲಿಟ್ ಮಾಡ್ಕೊಂಡು ಯು ಶುಡ್ ಬಿ ಏಬಲ್ ಟು ಪ್ಲಾನ್ ಯೋರ್ ಟೈಮ್ ಟೇಬಲ್, ಅಟ್ ಲೀಸ್ಟ್ ಅ ರಫ್ ಒನ್. ಐ ಆಮ್ ನಾಟ್ ಟೆಲಿಂಗ್ ಯು ಇಟ್ ಶುಡ್ ಬಿ ಎಕ್ಸಾಕ್ಟ್ 10 ಗಂಟೆಯಿಂದ 10:45 ಮಾತ್ರ ನಾನು ಇದು ಓದ್ತೀನಿ, ಅಲ್ಲಿ ಒಂದು ಟಾಪಿಕ್ ಮಿಸ್ ಆದ್ರೂ ಪರವಾಗಿಲ್ಲ, ನಾನು ಇಷ್ಟೇ ಓದೋದು ಅಂತಾನೂ ಅಲ್ಲ. ಇಟ್ಸ್ ನಾಟ್ ದ್ಯಾಟ್ ವೇ. ಸೊ ಯಾವ ದಿನ ಯಾವ ಸಬ್ಜೆಕ್ಟ್ ಓದ್ತೀರಾ ಅಂತ ಅಷ್ಟಾದ್ರೂ ಬೇಸಿಕ್ ಕ್ಲಾರಿಟಿ ನಿಮ್ಗೆ ಇದ್ಬಿಟ್ರೆ ಇಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್. ಓಕೆ, ಸೊ ಪ್ಲಾನ್ ಅಂಡ್ ಕ್ರಿಯೇಟ್ ಯೋರ್ ಓನ್ ಸ್ಟಡಿ ಸ್ಕೆಡ್ಯೂಲ್. ನೆಕ್ಸ್ಟ್, ಪ್ರಾಕ್ಟಿಸ್ ರೆಗ್ಯುಲರ್ಲಿ. ಆಫ್ ಕೋರ್ಸ್ ಎಸ್, ಇಷ್ಟೇನೇ ಮಾಡ್ತಿದ್ರು ನೀವು ಈ ಸೈಕಲ್ ರಿಪೀಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ಲೂಪ್ ಅಂತ ಹೇಳ್ತೀವಲ್ಲ. ಸೊ ಒಂದ್ ಎಂಡ್ ಇಂದ ಸರ್ಕಲ್, ಫಾರ್ ಎಕ್ಸಾಂಪಲ್ ಒಂದ್ ಪಾಯಿಂಟ್ ಇಂದ ಸ್ಟಾರ್ಟ್ ಆದ್ರೆ ಮತ್ತೆ ಅಲ್ಲಿಗೆ ಬಂದು ಎಂಡ್ ಆಗ್ಬೇಕು, ಅದು ರಿಪೀಟೆಡ್ ಆಗಿ ಆದಾಗ ಆ ಸರ್ಕಲ್, ಅದನ್ನ ಲೂಪ್ ಅಂತ ಕರಿತೀವಿ. ಸೊ ಈ ಒಂದು ಲೂಪ್ ನಾನು ಏನಿಲ್ಲಿ ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ಆಲ್ ಆಫ್ ದಿಸ್ ಶುಡ್ ರೆಗ್ಯುಲರ್ಲಿ ಬಿ ಫಾಲೋಡ್. ಇದು ಕಂಪ್ಲೀಟ್ ಒಂದು ಸರ್ಕಲ್ ತರ, ಒಂದು ಲೂಪ್ ತರ ಹಿಂಗೆ ಸರ್ಕ್ಯುಲೇಟ್ ಆಗ್ತಾ ಇರಬೇಕು. ಏನು ಥರೋ ಆಗಿ ಸಿಲೆಬಸ್ನ ಓದ್ತೀರಾ, ಅದಾದ್ಮೇಲೆ ಎಕ್ಸಾಮ್ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳಿ, ಮತ್ತೊಂದು ಸ್ಟಡಿ ಪ್ಲಾನರ್ ಎಲ್ಲ ಕ್ರಿಯೇಟ್ ಮಾಡ್ಕೊಳ್ಳಿ, ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇರಿ, ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ದಿಸ್ ಇಸ್ ಅ ಲೂಪ್ ಆಲ್ ಟುಗೆದರ್. ಮೇಕ್ ಶೋರ್ ದಟ್ ಯು ಪ್ಲಾನ್ ದಿಸ್, ಮೇಕ್ ಶೋರ್ ದಟ್ ಯು ಎಕ್ಸಿಕ್ಯೂಟ್ ಇಟ್. ಓಕೆ, ಸೊ ದಿಸ್ ಇಸ್ few more tips that I can give you related to increasing your KCET scores. Next, adadmele, what are the next tips that I have for you? Yes, here are few very general yet very important tips that I have for you. One, ನಾನು ಇಲ್ಲಿಂದ ಶುರು ಮಾಡ್ತಾ ಹೋಗ್ತೀನಿ. ಓಕೆ, ದೆನ್ ಐ ವಿಲ್ ಕಮ್ ಟು ದಿ ಎಂಡ್ ಆಫ್ ದಿ ಟ್ರಯಾಂಗಲ್. ಸೊ ಐ ಸ್ಟಾರ್ಟ್ ಫ್ರಮ್ ದಿ ಬೇಸ್ ಆಫ್ ದಿ ಟ್ರಯಾಂಗಲ್. ಫಸ್ಟ್ ಒನ್ ಏನು, ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್. ನಾವು ದಿಸ್ ಇಸ್ ವಾಟ್ ಐ ಸೆಡ್ ಫ್ರಮ್ ದಟ್ ಟೈಮ್. ಆವಾಗಿಂದ ನಾನು ಅದನ್ನೇ ಹೇಳಿದ್ದು, ಬೈ ಹಾರ್ಟ್ ಮಾಡಬಾರ್ದು, ಯಾವುದನ್ನು ಮಗ್ಗಪ್ ಮಾಡಬಾರ್ದು. ಏನಿದೆ ಡಿಟ್ಟೋ ಒಂದು ಫುಲ್ ಸ್ಟಾಪ್ ಕಾಮನು ಬಿಡದೆ ನಾನು ಬೈ ಹಾರ್ಟ್ ಮಾಡ್ತೀನಿ, ಅದನ್ನೇ ನಾನು ಬರೆದು ಬಿಡ್ತೀನಿ ಎಕ್ಸಾಮಲ್ಲಿ ಅಂತ ಯಾವತ್ತೂ ಮಾಡಬಾರ್ದು. ಡೋಂಟ್ ಡೂ ದಟ್, ದಟ್ಸ್ ವೆರಿ ರಾಂಗ್. ಇನ್ಸ್ಟೆಡ್ ವಾಟ್ ಆರ್ ಯು ಸಪೋಸ್ ಟು ಡೂ, ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲಿವರೆಗೂ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಮೈಂಡಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಿರೋ, ಈಗಲ್ಲ 5 ವರ್ಷ ಬಿಟ್ಟು ಕೇಳಿದ್ರು ನಿಮಗೆ ನೆನಪಿರುತ್ತೆ ಕಾನ್ಸೆಪ್ಟ್. ಸೊ ಡೂ ದ್ಯಾಟ್ ಫಸ್ಟ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡಿಂಗ್ ದಿ ಕಾನ್ಸೆಪ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಡೂ ದ್ಯಾಟ್ ಫಸ್ಟ್. ಅದಾದ್ಮೇಲೆ
ಕ್ಲಾರಿಫೈ ಯೋರ್ ಡೌಟ್ಸ್. ಕಾನ್ಸೆಪ್ಟ್ಸ್ ನಾನು ಅರ್ಥ ಮಾಡ್ಕೊಳ್ತಿದ್ದೀನಿ ಮ್ಯಾಮ್, ನನಗೆ ಅರ್ಥ ಆಗ್ತಿದೆ, ಚೆನ್ನಾಗಿ ಅರ್ಥ ಆಗ್ತಿದೆ, ಬಟ್ ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಒಂದಷ್ಟು ಡೌಟ್ಸ್ ಬರ್ತಿದೆ. ಅಫ್ಕೋರ್ಸ್ ಕ್ಲಾರಿಫೈ ಯೋರ್ ಡೌಟ್ಸ್. ಒನ್ಸ್ ಯು ಸ್ಟಾರ್ಟ್, ಅಟ್ಲೀಸ್ಟ್ ಇದೆಲ್ಲ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಒನ್ಸ್ ಯುವರ್ ಕಾನ್ಸೆಪ್ಟ್ಸ್ ಆರ್ ಗೆಟಿಂಗ್ ಕ್ಲಿಯರ್ಡ್, ಅರ್ಥ ಮಾಡ್ಕೊಳ್ತಿದ್ದೀರಾ ಅಂತ ಕಾನ್ಫಿಡೆನ್ಸ್ ಬರ್ತಾ ಹೋದ್ರೆ ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಗೆಟ್ ಯೋರ್ ಡೌಟ್ಸ್ ಕ್ಲಾರಿಫೈಡ್. ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಕೊಳ್ತಾ ಹೋಗಿ. ಅದಾದ್ಮೇಲೆ ಏನ್ ಮಾಡ್ತೀರಾ, ವೆರಿ ಇಂಪಾರ್ಟೆಂಟ್, ಓಕೆ, ಟೈಮ್ ಮ್ಯಾನೇಜ್ಮೆಂಟ್. ಆಗ್ಲೇ ನಾನು ಹೇಳಿದ್ನಲ್ಲ, ಸ್ಟಡಿ ಪ್ಲಾನರ್ ರೆಡಿ ಮಾಡ್ಕೊಳ್ಳೋದಿರ್ಲಿ. ಸೊ ಆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಮ್ಯಾನೇಜ್ ಯೋರ್ ಟೈಮ್. ಹೌ ಡು ಯು ಮ್ಯಾನೇಜ್ ಯೋರ್ ಟೈಮ್? ಫಿಕ್ಸ್ ಯೋರ್ ಸ್ಕೆಡ್ಯೂಲ್. ಸ್ಟಡಿ ಸ್ಕೆಡ್ಯೂಲ್ ಫಿಕ್ಸ್ ಮಾಡ್ಕೊಳ್ಳಿ. ಬೆಳಗ್ಗೆನೆ ಓದ್ತೀರಾ ಅಥವಾ ಸಂಜೆನೆ ಓದ್ತೀರಾ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ವಿತ್ ಇನ್ ದಟ್ ಅಗೇನ್ ಪ್ರಿಪೇರ್ ಅ ರಫ್ ಟೈಮ್ ಟೇಬಲ್ ಅಂಡ್ ಗೋ ಎಕ್ಸಾಕ್ಟ್ಲಿ ಅಕಾರ್ಡಿಂಗ್ ಟು ದ ಟೈಮ್ ಟೇಬಲ್. ದೆನ್ ಸಾಕಷ್ಟು ರಿವಿಷನ್ ಮಾಡಲೇಬೇಕು. ನಾನು ಆಗ್ಲೇ ಹೇಳಿದ ಹಾಗೆ, ನಾಳೆ ಎಕ್ಸಾಮ್ ಅನ್ನೋವಾಗ ಮುಂಚಿನ ದಿನ ಬುಕ್ ಓಪನ್ ಮಾಡಿದ್ರೆ ರಿವಿಷನ್ಗೆ ಟೈಮ್ ಇರುತ್ತೆ. ಕಾನ್ಸೆಪ್ಟೇ ಅರ್ಥ ಆಗಿರಲ್ಲ, ಇದ್ಯಾವುದು ಹಾಗೆ ಇರಲ್ಲ. ಸಿ, it's very clear from the picture itself. If you don't build all these base layers properly, ಇದು ಫೈನಲ್ ಟವರ್ ಆಫ್ ದಿ ಟ್ರಯಾಂಗಲ್ ಏನಿದೆ ಅದು ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಫೌಂಡೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಎಲ್ಲ ಸ್ಟೆಪ್ಸ್ ಅನ್ನ ಒನ್ ಬೈ ಒನ್ ನೀವು ಕವರ್ ಮಾಡ್ತಾ ಬಂದಂಗೆ ಅಥವಾ ಇದನ್ನೆಲ್ಲ ಫಾಲೋ ಮಾಡ್ತಾ ಬಂದಾಗ ಮಾತ್ರ ಟಿಪ್ ಆಫ್ ದಿ ಟ್ರಯಾಂಗಲ್, the peak is going to remain stable. Remember this, realize this. So revision is very important. ಸಾಕಷ್ಟು ರಿವಿಷನ್ ಮಾಡಿ, ಎಷ್ಟು ಸಲ ರಿವಿಷನ್ ಮಾಡ್ತಿರೋ ನಿಮಗೆ ಅಷ್ಟು ಒಳ್ಳೇದು. ಕಡಿಮೆ ಜಾಸ್ತಿ ಅನ್ನೋದು ಏನೂ ಇಲ್ಲ, ಮಾಡಿ ಟೈಮ್ ಸಿಕ್ದಾಗೆಲ್ಲ ಕಾನ್ಸೆಪ್ಟ್ ಓದಿ, ಅದನ್ನ ಡೌಟ್ಸ್ ಇದ್ರೆ ಕೇಳಿ ಮತ್ತೆ ರಿವೈಸ್ ಮಾಡ್ತಾ ಹೋಗಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ದೆನ್ ಫೈನಲಿ once you follow all of this, what was I talking about? I was talking about the tip of the triangle, correct? So tip of the triangle ಅಂತ ಹೇಳಿದ್ರೆ ನಥಿಂಗ್ ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಸಕ್ಸೆಸ್. ಸೊ ಇದಿಷ್ಟು ನಾನು ಹೇಳಿರೋದನ್ನ ನೀವು ಫಾಲೋ ಮಾಡಿದ್ರೆ, ಇದಿಷ್ಟು ಸ್ಟೆಪ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ ದ ಟಿಪ್ ಆಫ್ ದಿ ಟ್ರಯಾಂಗಲ್ ಇಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಪೀಸ್ಫುಲ್. ಇಲ್ಲಿ ಕಾಣಿಸ್ತಿದ್ಯಾ, ಈ ತರ ಪೀಸ್ಫುಲ್ ಆಗಿ ಎಕ್ಸಾಮ್ ಬರೆದು ಕೂತ್ಕೋಬಹುದು. ಸೊ ಇಟ್ ಆಲ್ ಲೀಡ್ಸ್ ಟು ಹೆಲ್ತ್ ಅಂಡ್ ವೆಲ್ ಬೀಯಿಂಗ್, ಆರ್ ರಾದರ್ ಇಲ್ಲಿರೋದು ಎಲ್ಲಾನು ನೀವು ಸರಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹೆಲ್ತ್, ನಿಮ್ಮ ವೆಲ್ ಬೀಯಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಬೋತ್ ಯೋರ್ ಫಿಸಿಕಲ್ ಹೆಲ್ತ್ ಆ್ಯಂಡ್ ಯೋರ್ ಮೆಂಟಲ್ ಹೆಲ್ತ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್. ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಇಸ್ ನಾಟ್ ಬ್ಯಾಲೆನ್ಸ್, ನೀವು ಚೆನ್ನಾಗಿ ಊಟ ತಿಂಡಿ ಮಾಡ್ತಿಲ್ಲ, ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಅಥವಾ ಮೆಂಟಲಿ ಇಫ್ ಯು ಆರ್ ಡಿಸ್ಟರ್ಬ್ಡ್, all of this is not going to be possible. So just make sure that for your well-being, for your health, you have to prioritize things and you have to give time. Along with all of this, ನಿಮ್ಮ ಹೆಲ್ತ್ ಮತ್ತೆ ನಿಮ್ಮ ವೆಲ್ ಬೀಯಿಂಗ್ ಬಗ್ಗೆ ಥಿಂಕ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಆಲ್ ಆಫ್ ದಿಸ್ ಆರ್ ಫ್ಯೂ ಮೋರ್ ಇಂಪಾರ್ಟೆಂಟ್ ಟಿಪ್ಸ್ and tricks that I can tell you regarding KCET. Next we will move on to the actual strategies of KCET. So ಇಷ್ಟೊತ್ತು ನಾನು 2 ಸ್ಲೈಡ್ ಅಲ್ಲಿ ಅಥವಾ ಇದಕ್ಕೂ ಪ್ರೀವಿಯಸ್ಲಿ ನಾನು ಏನು ಹೇಳಿದೆ ನಿಮಗೆ, those are all general tips. Now what do we do? I am jumping into the actual strategies of KCET for which you are all in the live session, correct? ನಾನು ಆಗ್ಲೇ ನಿಮ್ಗೆ ಹೇಳಿದೆ ಹೇಗೆ ಸ್ಕೋರ್ ಮಾಡಬಹುದು KCET ನಲ್ಲಿ ಬೆಟರ್ ಆಗಿ, ಅದ್ರ ಬಗ್ಗೆ ಟ್ರಿಕ್ಸ್ ಹೇಳ್ತೀನಿ ಅಂತ ಹೇಳಿದೆ. ಸೊ ಹಿಯರ್ ಆರ್ ಫ್ಯೂ ಟ್ರಿಕ್ಸ್. ಸೊ ಬಿಫೋರ್ ದಟ್ ಐ ಜಸ್ಟ್ ಲುಕ್ ಅಟ್ ಯುವರ್ ಕ್ವೆರೀಸ್ ಇನ್ ದ ಚಾಟ್ ಬಾಕ್ಸ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ಕ್ವೆರೀಸ್ ಇದ್ರೆ ಪ್ಲೀಸ್ ಡ್ರಾಪ್ ಇಟ್ ಇನ್ ದ ಚಾಟ್ ಬಾಕ್ಸ್, ಓಕೆ? ಸೊ ದಟ್ ಇನ್ ಬಿಟ್ವೀನ್ ಐ ಕ್ಯಾನ್ ಲುಕ್ ಅಟ್ ಇಟ್. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನಾನು ಇಲ್ಲೇ ಕ್ಲಾರಿಫೈ ಮಾಡ್ತಾ ಹೋಗ್ಬೋದು. ಐ ವಿಲ್ ಬಿ ಏಬಲ್ ಟು ಇಂಟ್ರಾಕ್ಟ್ ಬೆಟರ್. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ವಾಟ್ ಎವರ್ ಯು ವಾಂಟ್ ಟು ಟೆಲ್, just make sure that you drop your queries either in the comments ಅಲ್ಲಾದ್ರೂ ನೀವು ಕಮೆಂಟ್ ಮಾಡ್ಬೋದು, ಇಲ್ಲ ಚಾಟ್ ಬಾಕ್ಸ್ ಅಲ್ಲಾದ್ರೂ ಡ್ರಾಪ್ ಮಾಡ್ತಾ ಇರಿ. ಸೊ ಎಸ್, ಗಂಗಾಧರಯ್ಯ is telling hi. Okay. Gururaj is telling hi. Yes, hi. Good. Okay. So in between, so I'll keep checking your chat. ನಿಮಗೆ ಏನಾದರೂ ಕ್ವೆರೀಸ್, ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ, ಕನ್ಸರ್ನ್ಸ್ ಇದ್ರೆ just let me know, okay? ಸೊ ಅದನ್ನು ನಾನು ಚೆಕ್ ಮಾಡ್ತಾ ಇರ್ತೀನಿ. ಎಸ್, ನೌ ಕಮಿಂಗ್ ಬ್ಯಾಕ್ ಟು ದಿ ಆಕ್ಚುಯಲ್ ಸ್ಟ್ರಾಟಜೀಸ್. ನಾನು ಇಲ್ಲಿ ಬರೆದು ಬಿಡ್ತೀನಿ. ಸೊ ಆಕ್ಚುಯಲ್ ಸ್ಟ್ರಾಟಜೀಸ್ ಆಫ್ KCET. So what are the actual strategies using which you will be able to crack your exams better? See, first one, the strategies or stages to attempt the question. So what are the stages? Various stages to attempt the questions anta nodana. Nimage KCET paper alli, you know very well that there will be 3 different types of questions asked. Easy level questions, moderate level questions and HOTS questions. HOTS questions ಅಂದ್ರೆ ಏನು? ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವೆಶನ್ಸ್ ಅಲ್ವಾ? ಸೊ ಯಾವುದೇ ಒಂದು KCET ಇರಲಿ ಅಥವಾ ಯಾವುದೇ ಕ್ವೆಶನ್ ಪೇಪರ್ನ ನೀವು ತಗೊಂಡ್ರೆ 3 ಸ್ಟೇಜಸ್ ಇರುತ್ತೆ. ಏನು? ಎಕ್ಸ್ಟ್ರೀಮ್ಲಿ ಈಸಿ ಕ್ವೆಶನ್ಸ್, ಮಾಡರೇಟ್ ಲೆವೆಲ್ ಆಫ್ ಕ್ವೆಶನ್ಸ್ ಆ್ಯಂಡ್ ಡಿಫಿಕಲ್ಟ್ ಕ್ವೆಶನ್ಸ್. ಸೊ ಈ 3ಅನ್ನ ನೀವು ಫಸ್ಟ್ ಅನಲೈಸ್ ಮಾಡ್ಕೊಳ್ಳಿ. ಅಥವಾ ದಿ ಅನಾಲಿಸಿಸ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಐ ಅಗ್ರಿ. ಕೆಲವರಿಗೆ ತುಂಬಾ ಸಿಂಪಲ್ ಅಂತ ಅನ್ಸೋದು, ಕೆಲವರಿಗೆ ತುಂಬಾ ಕಷ್ಟ ಅಂತಾನೂ ಅನ್ಸ್ಬೋದು. ಸೊ ದಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಆನ್ ಅ ಜನರಲ್ ಬೇಸಿಸ್, ಜನರಲ್ ಆಗಿ ನೋಡಿದಾಗ ಯಾವುದೇ ಕ್ವೆಶನ್ ಪೇಪರ್ ತಗೊಂಡ್ರು KCETದು ಈ ತರ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಎಲ್ಲಾ ಕ್ವೆಶನ್ಸು ಈಸಿ ಇರಲ್ಲ, ಎಲ್ಲಾ ಕ್ವೆಶನ್ಸು ಟಫ್ ಇರಲ್ಲ. ಸೊ ಈಸಿನೂ ಇರುತ್ತೆ, ಡಿಫಿಕಲ್ಟು ಇರುತ್ತೆ, ಮಾಡರೇಟ್ ಲೆವೆಲ್ ಕ್ವೆಶನ್ಸು ಇರುತ್ತೆ. ಸೊ ವಾಟ್ ಆರ್ ದಿ ಸ್ಟೇಜಸ್?
using which you can attempt the question. So let's see that. The first one, ಇಮಿಡಿಯೇಟ್ ಆನ್ಸರ್. ನಾನು ಆಗ್ಲೇ ಹೇಳಿದೆ 3 ತರ ಇರುತ್ತೆ. ಏನು, ಈಸಿ ಟೈಪ್ ಆಫ್ ಕ್ವೆಶನ್, ಮಾಡರೇಟ್ ಅಂಡ್ ಡಿಫಿಕಲ್ಟ್ ಕ್ವೆಶನ್. ಸೊ ಈಸಿ ಕ್ವೆಶನ್ಸ್ ಇದ್ದಾಗ ನೀವೇನ್ ಮಾಡಬಹುದು, ಇಮಿಡಿಯೇಟ್ ಆನ್ಸರ್. ಸೊ ದಿಸ್ ರೆಫರ್ಸ್ ಟು easy questions. Okay, so if you have easy questions in your KCET, what you can do is immediate ಆಗಿ ಆನ್ಸರ್ ಮಾಡಿ, ಟೈಮ್ ತಗೋಬಾರ್ದು. ಬಿಕಾಸ್ ಯು ನೋ ವೆರಿ ವೆಲ್ ದಟ್ ದೆರ್ ವಿಲ್ ಬಿ 60 ಕ್ವೆಶನ್ಸ್ ಇನ್ ಒನ್ ಪೇಪರ್ ಅಲ್ವಾ. 60 ಕ್ವೆಶನ್ಸ್ಗೆ ನಿಮಗೆ ಟೈಮ್ ಎಷ್ಟು ಸಿಗುತ್ತೆ? 60 + 10 ಆಲ್ ಟುಗೆದರ್ 70 ಸಿಗುತ್ತೆ, ಕರೆಕ್ಟ್ ಅಲ್ವಾ? ಸೊ 60 + 10 ಅಂತಾನೆ ನಾನು ಅಲ್ಲಿ ಹಾಕ್ಬಿಡ್ತೀನಿ, ನಿಮ್ಗೆ ಅಷ್ಟೇ ಟೈಮ್ ಸಿಗೋದು, ರೈಟ್? ಸೊ ಇದರಲ್ಲಿ ನಾವೇನ್ ಮಾಡ್ಬೋದು, ಒಂದೊಂದು ಕ್ವೆಶನ್ಗೆ 2-3 ನಿಮಿಷ ನೀವು ತಗೊಂಡ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಇಲ್ಲೇನ್ ಮಾಡ್ಬೋದು, ಇಮ್ಮಿಡಿಯೇಟ್ ಆಗಿ ನೀವು ಆನ್ಸರ್ ಮಾಡೋ ಅಂತ ಕ್ವೆಶನ್ಸ್ ಏನಿದೆ ಅದನ್ನ ಫಸ್ಟ್ ಅಟೆಂಡ್ ಮಾಡಬೇಡಿ. ಇಡೀ ಕ್ವೆಶನ್ ಪೇಪರ್ ನೀಟಾಗಿ ಓದೋದಕ್ಕೆ ಬಫರ್ ಟೈಮ್ ಅನ್ನ ಇಟ್ಕೊಳ್ಳಿ. ಥರೋಲಿ ರೀಡ್ ದ ಕ್ವೆಶನ್ ಪೇಪರ್ ಫಾರ್ 5 to 6 minutes. ನೀಟಾಗಿ ಇಡೀ ಪೇಪರ್ ಅಲ್ಲಿ ಇರೋದನ್ನ ಓದ್ಬಿಡಿ ಕ್ವೆಶನ್ಸ್ ನ, ಆಗ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ವೆರಿ ಈಸಿ ಕ್ವೆಶನ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಫಾರ್ಮುಲಾ ಬೇಸ್ಡ್ ಕ್ವೆಶನ್ಸ್ ಇರ್ಬೋದು, ಯಾವ್ದೋ ಫಾರ್ಮುಲಾ ರಿಲೇಟೆಡ್ ಇದ್ರೆ, ಅಥವಾ ಜಸ್ಟ್ ಚೂಸ್ ಮಾಡೋಂಥದ್ದು ಇರುತ್ತೆ, ಡೆಫಿನೇಷನ್ ರಿಲೇಟೆಡ್ ಇರುತ್ತೆ. ಸೊ ಆಲ್ ಆಫ್ ದೀಸ್ ಥಿಂಗ್ಸ್ ದಟ್ ಐ ಆಮ್ ಟಾಕಿಂಗ್ ಅಬೌಟ್, ಫಾರ್ಮುಲಾ ರಿಲೇಟೆಡ್, ಡೆಫಿನೇಷನ್ ರಿಲೇಟೆಡ್ ಆರ್ ಡೈರೆಕ್ಟ್ ಕ್ವೆಶನ್ಸ್ ಏನಿದೆ ಅದಕ್ಕೆಲ್ಲ ನೀವು ಇಮಿಡಿಯೇಟ್ ಆಗಿ ಆನ್ಸರ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಜಸ್ಟ್ ಗಿವಿಂಗ್ ಯು ಅನ್ ಎಕ್ಸಾಂಪಲ್, ಈ ತರ ಇಷ್ಟು ಈಸಿಯಾಗಿ KCET ನಲ್ಲಿ ಕೇಳಲ್ಲ. ಜಸ್ಟ್ ಟೆಲಿಂಗ್ ಯು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪೈ ಅಂತ 4 ಆಪ್ಷನ್ ಕೊಟ್ರೆ ನಿಮ್ಗೆ ಗೊತ್ತಿದೆ ಅದು 3.14 ಅಂತ. ಸೊ ಡೆಫಿನೆಟ್ಲಿ ಇಮಿಡಿಯೇಟ್ ಆಗಿ ನೀವು ಆನ್ಸರ್ ಮಾಡೋಂಥ ಕ್ವೆಶನ್ಸ್ ಅದು. ಸೊ ಆ ತರ ಈಸಿ ಕ್ವೆಶನ್ಸ್ ಇದ್ದಾಗ ಪ್ಲೀಸ್ ಮೇಕ್ ಶೋರ್ ದಟ್ ಯು ಇಮಿಡಿಯೇಟ್ಲಿ ಆನ್ಸರ್ ದೆಮ್ ವಿತೌಟ್ ಎನಿ ಡಿಲೇ. ಆನ್ಸರ್ ಮಾಡಬೇಡಿ, ಇಮಿಡಿಯೇಟ್ ಆಗಿ ಬಿಡ್ಲೇಬೇಡಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಮಾಡರೇಟ್ ಲೆವೆಲ್ ಕ್ವೆಶನ್ಸ್. ಸ್ವಲ್ಪ ಮಾಡರೇಟ್ ಲೆವೆಲ್ ಕ್ವೆಶನ್ಸ್ ಬಂದಾಗ ಥಿಂಕ್ ಅಂಡ್ ಆನ್ಸರ್. ಓಕೆ, ಸೊ ದೇರ್ ಆರ್ ಫ್ಯೂ ಸೆಟ್ ಆಫ್ ಕ್ವೆಶನ್ಸ್ ಫಾರ್ ವಿಚ್ ಯು ಹ್ಯಾವ್ ಟು ಥಿಂಕ್ ಸ್ಲೈಟ್ಲಿ ಅಂಡ್ ದೆನ್ ಆನ್ಸರ್. ಸಾಲ್ವ್ ಮಾಡಿ, ಚೆಕ್ ಮಾಡಿ ನೋಡ್ಬೇಕಾಗತ್ತೆ, ಅದಾದ್ಮೇಲೆ ಆನ್ಸರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನ್ಯೂಮರಿಕಲ್ಸ್ ಎಲ್ಲ ಇದ್ದಾಗ ನೋಡಿದ ತಕ್ಷಣ ಆನ್ಸರ್ ಅಂತೂ ಗೊತ್ತಾಗಲ್ಲ, 1-2 ಸ್ಟೆಪ್ ಆದ್ರೂ ಸಾಲ್ವ್ ಮಾಡಿದ್ಮೇಲೆ ಆನ್ಸರ್ ಸಿಗುತ್ತೆ. ಸೊ ಥಿಂಕ್ ಅಂಡ್ ಆನ್ಸರ್. ಸೊ ವಾಟ್ ಐ ಸಜೆಸ್ಟ್ ಇಸ್ ದಿಸ್ ಶುಡ್ ನಾಟ್ ಎಕ್ಸೀಡ್. ಓಕೆ, ಪರ್ ಕ್ವೆಶನ್ ನಿಮ್ಮ ಟೈಮ್ ಏನಿದೆ ಇಲ್ಲಿ, it should not go behind 1 minute. Okay, not more than 1 minute. That is because you have 60 questions to attempt, you have just 70 minutes here. ಅದರಲ್ಲಿ ಕ್ವೆಶನ್ ಪೇಪರ್ ಓದೋದಕ್ಕೇನೆ ಒಂದು 10 ನಿಮಿಷ ಬಫರ್ ಅಂತ ನಾವು ಇಟ್ಕೊಂಡ್ರೆ 1 minute ಒಂದು ಕ್ವೆಶನ್ ಲೆಕ್ಕ ಬಂದ್ಬಿಡುತ್ತೆ. ಸೊ ಇಲ್ಲೇನ್ ಮಾಡ್ಬೋದು, ಟೈಮ್ ಸೇವ್ ಮಾಡೋದಕ್ಕೆ ಸ್ವಲ್ಪ ಈಸಿ ಅಥವಾ ಇಮಿಡಿಯೇಟ್ ಆನ್ಸರ್ ಮಾಡೋಂಥ ಕ್ವೆಶನ್ ನ ಮುಗಿಸ್ಬಿಡಿ. ಅದಾದ್ಮೇಲೆ ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಮಾಡೋದನ್ನ ನೋಡಿ. ಅದರಲ್ಲಿ ಯು ಶುಡ್ ನಾಟ್ ಬಿ ಟೇಕಿಂಗ್ ಮೋರ್ ದನ್ 1 minute. ಇದಕ್ಕಿಂತ ಜಾಸ್ತಿ ಡ್ರ್ಯಾಗ್ ಮಾಡಬೇಡಿ, ಕ್ವಿಕ್ ಆಗಿ ಸಾಲ್ವ್ ಮಾಡಿ. ಆ ಶಾರ್ಟ್ ಕಟ್ಸ್ ಟಿಪ್ಸ್ ಎಲ್ಲ ನಾವು ನಿಮ್ಗೆ ಹೇಳ್ಕೊಡ್ತೀವಿ, ಬಟ್ ಆಸ್ ಆಫ್ ನಾವು ಕ್ವಿಕ್ ಆಗಿ ಸಾಲ್ವ್ ಮಾಡಿ ವಿತಿನ್ 1 minute ಆನ್ಸರ್ ಸಿಗಬೇಕು, ಆನ್ಸರ್ ನೀವು ಮಾಡಬೇಕು. ದಿಸ್ ಇಸ್ ದ ಸೆಕೆಂಡ್ ಟೈಪ್ ಆಫ್ ಸ್ಟೆಪ್ ದಟ್ ಯು ಕ್ಯಾನ್ ಆಕ್ಚುಲಿ ಫಾಲೋ ಟು ಅಟೆಂಪ್ಟ್ ದಿ ಕ್ವೆಶನ್. ದೆನ್ ದ ಫೈನಲ್ ಒನ್, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಇದನ್ನೇ ಮಾಡೋದು, ಏನೋ ಗೆಸ್ ಮಾಡೋದು ಅಲ್ವಾ. 4 ಆಪ್ಷನ್ ಇದ್ರೆ ನೋಡ್ತಾರೆ, ಯಾವ್ದು ಓಕೆ ಅನ್ಸುತ್ತೋ ಟಿಕ್ ಮಾಡ್ತಾರೆ. ಸೊ ದಟ್ ಇಸ್ ನಾಟ್ ದಿ ಆಕ್ಚುಯಲ್ ಕೇಸ್. ನಾನು ಅದಕ್ಕೆ ಆಪ್ಷನ್ ನ 3ನೇದು ಇಟ್ಟಿದ್ದೀನಿ. ಬಟ್ ಇನ್ ರಿಯಾಲಿಟಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇದನ್ನೇ ಪ್ರಯಾರಿಟಿ ಆಗಿ ಇಟ್ಕೊಂಡ್ ಬಿಡ್ತಾರೆ. ಸೊ ಡೋಂಟ್ ಡೂ ದಟ್ ಪ್ಲೀಸ್. ಸೊ KCET ಅಂದ್ರೆ ಏನು, 4 ಆಪ್ಷನ್ ಕೊಟ್ಟಿರ್ತಾರೆ, ಯಾವ್ದೋ ಒಂದು ಗೆಸ್ ಮಾಡಿ ಬರೋಣ ಅಂತ ಮೈಂಡ್ ಸೆಟ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಗಿದೆ, ವಿಚ್ ಶುಡ್ ನಾಟ್ ಹ್ಯಾಪನ್. ಪ್ಲೀಸ್ ಡೋಂಟ್ ಡೂ ದಟ್, ಬಿಕಾಸ್ there will be a lot of immediate answering questions plus ಸ್ವಲ್ಪ think and answering questions ಸ್ವಲ್ಪ ನೀವು ಸಾಲ್ವ್ ಮಾಡಿದ್ರೆ ಬರುವಂತ ಆನ್ಸರ್ಸ್ ಇರುತ್ತೆ. ಪ್ಲೀಸ್ ಮೇಕ್ ಶೋರ್ ದಟ್ ಯು ಅಟೆಂಡ್ ದಟ್, ಬಿಡ್ಬೇಡಿ. ಅದಾದ್ಮೇಲೆ ಅಲ್ಟಿಮೇಟ್ಲಿ ಲೆಟ್ಸ್ ಸೇ ಇನ್ನು 10 ನಿಮಿಷ ಅಷ್ಟೇ ಇರೋದು ನಮಗೆ, ಇನ್ನೇನು ಮುಗಿತಾ ಬಂತು ಎಕ್ಸಾಮ್, 10 ನಿಮಿಷ ಅಷ್ಟೇ ಇದೆ. ಆವಾಗ ನನ್ನ ಹತ್ರ ಎಷ್ಟಿದೆ, ನನ್ನ ಹತ್ರ 20 ಕ್ವೆಶನ್ ಉಳ್ಕೊಂಡ್ಬಿಟ್ಟಿದೆ. ನಾನು ಏನು ಮಾಡಲಿ, 10 ನಿಮಿಷದಲ್ಲಿ 20 ಕ್ವೆಶನ್ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಇನ್ ದ್ಯಾಟ್ ಕೇಸ್ ಅಗೇನ್ ವಿ ಹ್ಯಾವ್ ಟು ಯೂಸ್ ಫ್ಯೂ ಸ್ಟ್ರಾಟಜೀಸ್ ಆ್ಯಂಡ್ ವಿ ಹ್ಯಾವ್ ಟು ಸ್ಟಾರ್ಟ್ ಗೆಸ್ಸಿಂಗ್ ದಿ ಆನ್ಸರ್ಸ್. ಓಕೆ, ಬರೀ ಟೈಮ್ ಮೇಲೆ ಮಾತ್ರ ಡಿಪೆಂಡ್ ಅಲ್ಲ. ಸಪೋಸ್ ಟೈಮ್ ಇದ್ರೂ ಆನ್ಸರ್ ಗೊತ್ತಾಗ್ತಿಲ್ಲ ಅಂದಾಗ ಡೆಫಿನೆಟ್ಲಿ ಸಾಲ್ವ್ ಎಲ್ಲ ಮಾಡಿ ಚೆಕ್ ಮಾಡಿ ಆಯಿತು, ಆದರೂ ಆನ್ಸರ್ ಗೊತ್ತಾಗ್ತಿಲ್ಲ ಅಂದಾಗ ಬೇಸಿಕ್ ಇನ್ನೇನ್ ಮಾಡ್ಬೋದು, ಗೆಸ್ ದಿ ಆನ್ಸರ್. ಯು ಹ್ಯಾವ್ ಟು ಡೆಫಿನೆಟ್ಲಿ ಗೆಸ್ ದಿ ಆನ್ಸರ್, ಬಟ್ ಲೆಟ್ಸ್ ಮೇಕ್ ಶೋರ್ ದಟ್ ದಿಸ್ ಇಸ್ ವೆರಿ ಮಿನಿಮಲ್. ಸೊ ದಿಸ್ ಶುಡ್ ಬಿ ಮಿನಿಮಲ್. ತುಂಬಾ ಕಮ್ಮಿ ಕ್ವೆಶನ್ಸ್ ನ ಮಾತ್ರ ನೀವು ಗೆಸ್ ಮಾಡಿ ರ್ಯಾಂಡಮ್ ಆಗಿ ಆನ್ಸರ್ ಮಾಡೋ ತರ ಆಗಬೇಕು. ಅದರ್ವೈಸ್ ಮೋಸ್ಟ್ ಆಫ್ ಇಟ್ ಶುಡ್ ಬಿ ಡಿವೈಡೆಡ್ ವಿತ್ ಇನ್ ದೀಸ್ ಟು. ರಿಯಲೈಸ್ ದಿಸ್, ರಿಮೆಂಬರ್ ದಿಸ್. ನೆಕ್ಸ್ಟ್ ಏನ್ ಮಾಡ್ಬೋದು ನಾವು, ನೆಕ್ಸ್ಟ್ ವಿ ಆರ್ ಜಸ್ಟ್ ಕ್ವಿಕ್ಲಿ ಲುಕಿಂಗ್ ಆಟ್ ದ ಸ್ಟೂಡೆಂಟ್ಸ್ ಮೈಂಡ್ ಸೆಟ್. ಓಕೆ, ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಅಂತ ಹೇಳಿದಾಗ ಅಗೇನ್ ನಾಟ್ ಜಡ್ಜಿಂಗ್ ಎನಿವನ್, ಅಥವಾ ಇಲ್ಲಿ ಏನು ಡಿಫ್ರೆನ್ಸ್ ಆಗಿ ಅಥವಾ ಡಿಫ್ರೆನ್ಸಿಯೇಷನ್ ಕ್ರಿಯೇಟ್ ಮಾಡಕ್ ನಾನು ಟ್ರೈ ಮಾಡ್ತಿಲ್ಲ. ಬಟ್ ಜನರಲಿ ಸ್ಪೀಕಿಂಗ್, ಓಕೆ, ಪ್ರಾಕ್ಟಿಕಲಿ ಸ್ಪೀಕಿಂಗ್ ದಿಸ್ ಇಸ್ ಹೌ ಇಟ್ ಇಸ್, ರೈಟ್? ಸೊ ಫಸ್ಟ್ ಒನ್ ಏನು, ವೆಲ್ ಪ್ರಿಪೇರ್ಡ್ ಸೆಟ್ ಆಫ್ ಸ್ಟೂಡೆಂಟ್ಸ್. ವೆಲ್ ಪ್ರಿಪೇರ್ಡ್ ಅಂತ ಹೇಳಿದ್ರೆ ಈಗ್ಲಿಂದಾನೇ ಓದಕ್ ಶುರು ಮಾಡಿ. ನಾನೀಗ ಏನ್ ಹೇಳ್ತಿದ್ದೀನಲ್ಲ ಅದನ್ನೆಲ್ಲ ಫಾಲೋ ಮಾಡೋ ಸ್ಟೂಡೆಂಟ್ಸ್ನ ನಾನು ವೆಲ್ ಪ್ರಿಪೇರ್ಡ್ ಸ್ಟೂಡೆಂಟ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ, ಹಾಗೆ ಕರಿತೀನಿ. ಸೊ ಈಗ್ಲಿಂದಾನೇ
ಪ್ರಿಪ್ರೇಷನ್ ಶುರು ಮಾಡ್ಕೊಂಡ್ರೆ ಅಥವಾ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ರೆ KCET ಗೆ ಪ್ರಿಪ್ರೇಷನ್, ಡೆಫಿನೆಟ್ಲಿ ಯು ಆರ್ ಇನ್ ದಿ ರೈಟ್ ಪಾತ್, ಯು ಆರ್ ಗೋಯಿಂಗ್ ಗುಡ್. ಪ್ಲೀಸ್ ಕಂಟಿನ್ಯೂ, ಬಿಡಬಾರ್ದು, ಡ್ರಾಪ್ ಮಾಡಬಾರ್ದು. ಸೊ ಸ್ಟೇಯಿಂಗ್ ವೆಲ್ ಪ್ರಿಪೇರ್ಡ್ ಇಸ್ ಆಲ್ವೇಸ್ ಬೆಟರ್. ನಾವು ಸಖತ್ತಾಗಿ ಪ್ರಿಪೇರ್ ಆಗ್ಬಿಟ್ಟಿದೀವಿ, ಎಲ್ಲ ನಮ್ಗೆ ಕಾನ್ಫಿಡೆನ್ಸ್ ಇದೆ, ಡೆಫಿನೆಟ್ ಆಗಿ ಸ್ಕೋರ್ ಚೆನ್ನಾಗಿ ಬರುತ್ತೆ ಅಂದಾಗ ಡೆಫಿನೆಟ್ಲಿ ಎಸ್ ಬಂದೇ ಬರುತ್ತೆ ಸ್ಕೋರ್. ಸೊ ಯು ಹ್ಯಾವ್ ಟು ಬಿ ವೆಲ್ ಪ್ರಿಪೇರ್ಡ್. ದಿಸ್ ಇಸ್ on a practical aspect, very less number of students do this. Almost 100 ಅಲ್ಲಿ maybe on 20% students ಮಾತ್ರ well prepared ಇರ್ತಾರೆ, ಅಥವಾ 10 to 20%. most of them ಏನ್ ಮಾಡ್ತಾರೆ ನೋಡೋಣ. So next, the confused one. What do we mean by this? actual ಆಗಿ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ, ಆಕ್ಚುಲ್ ಆಗಿ ಓದ್ತಾರೆ, ಮ್ಯಾಮ್ ದಿನ ನಾನು 4 hour ಓದ್ತಿದ್ದೀನಿ, 5 hour ಓದ್ತಿದ್ದೀನಿ, ಸ್ಟಿಲ್ ಐ ಆಮ್ ಎಂಡಿಂಗ್ ಅಪ್ ವಿತ್ ಕನ್ಫ್ಯೂಷನ್ಸ್ ಅಂತ ಹೇಳ್ತಾರೆ. ಸೊ ಕನ್ಫ್ಯೂಸ್ಡ್ ಒನ್ಸ್. ಸೊ ಇದು ಆಲ್ಮೋಸ್ಟ್ 100 ಅಲ್ಲಿ 30 to 40% ಸ್ಟೂಡೆಂಟ್ಸ್ ಬಿಲಾಂಗ್ ಟು ದಿಸ್ ಕ್ಯಾಟಗರಿ. ವಾಟ್ ಇಸ್ ದಟ್? ಓದ್ತಿರ್ತಾರೆ, ಜೆನ್ಯೂನ್ ಆಗಿ ಓದ್ತಿರ್ತಾರೆ, ಸ್ಟಿಲ್ ದೇ ವಿಲ್ ಬಿ ಕನ್ಫ್ಯೂಸ್. ಸೊ ವಾಟ್ ಇಸ್ ದ ರೀಸನ್ ಫಾರ್ ದಿಸ್? ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾನ್ಸೆಪ್ಟ್. ಲೆಟ್ ಮಿ ಟೆಲ್ ಯು, ಕಾನ್ಸೆಪ್ಟ್ ನ ಎಲ್ಲಿವರೆಗೆ ನೀವು ಅರ್ಥ ಮಾಡ್ಕೊಳ್ಳೋದಿಲ್ವೋ, ಬೇರೆ ಬೇರೆ ತರ ಚಕ್ಕರ್ ಹೊಡಿತೀರಲ್ಲ, ಆ ಟೈಮಿಗೆ ಬೈ ಹಾರ್ಟ್ ಮಾಡ್ಬಿಡೋಣ ಅಥವಾ ಏನೋ ಒಂದು ಶಾರ್ಟ್ ಕಟ್ ಹುಡುಕಿದ್ರೆ ಯು ವಿಲ್ ಎಂಡ್ ಅಪ್ ಬೀಯಿಂಗ್ ಇನ್ ದಿಸ್ ಕ್ಯಾಟಗರಿ. ಸೊ ಡೋಂಟ್ ಡೂ ದ್ಯಾಟ್. ಓಕೆ, ಮೆಜಾರಿಟಿ ಸುಮಾರು ಜನಕ್ಕೆ ಹೀಗೆ ಆಗ್ಬಿಡುತ್ತೆ, ಓದ್ತಿರ್ತಾರೆ, ಜೆನ್ಯೂನ್ ಆಗಿ ಅಟೆಂಪ್ಟ್ ಮಾಡ್ತಿರ್ತಾರೆ, ಬಟ್ ಸ್ಟಿಲ್ ದೇ ವಿಲ್ ಬಿ ಇನ್ ಅ ಲಾಟ್ ಆಫ್ ಕನ್ಫ್ಯೂಸ್ ಸ್ಟೇಟ್. ಸೊ ಡೋಂಟ್ ಡೂ ದ್ಯಾಟ್. ಏನ್ ಮಾಡಬೇಕು? ಇನ್ಸ್ಟೆಡ್ ಟ್ರೈ ಟು ಗೆಟ್ ಬ್ಯಾಕ್ ಟು ದಿ ವೆಲ್ ಪ್ರಿಪೇರ್ಡ್ ಕ್ಯಾಟಗರಿ. ಪುಷ್ ಯೋರ್ ಸೆಲ್ಫ್, ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ಸ್, ಯು ವಿಲ್ ಬಿ ಡೆಫಿನೆಟ್ಲಿ ಏಬಲ್ ಟು ಜಂಪ್ ಫ್ರಮ್ ದಿಸ್ ಟು ದಿಸ್. ಅಲ್ಟಿಮೇಟ್ ಗೋಲ್ ಇಸ್ ಟು ಬಿ ಹಿಯರ್. ನೆಕ್ಸ್ಟ್, ನಾಟ್ ಪ್ರಿಪೇರ್ಡ್. ಅದೇ ಸುಮ್ಮನೆ ರ್ಯಾಂಡಮ್ ಆಗಿ ಆನ್ಸರ್ ಗೆಸ್ ಮಾಡೋದಿರುತ್ತಲ್ಲ, ಸೊ ದ್ಯಾಟ್ ಇಸ್ ನಾಟ್ ಪ್ರಿಪೇರ್ಡ್. ಸೊ ನಾಳೆ KCET ಎಕ್ಸಾಮ್ ಅಂದ್ರೆ ಇವತ್ತು ಬುಕ್ ನ ಓಪನ್ ಮಾಡಿ ತೆಗೆದು ನೋಡೋಂಥವ್ರು ಸಾಕಷ್ಟು ಜನ ಇರ್ತಾರೆ. ಸಿ ನಾವು ಆನ್ ಅ ಪ್ರಾಕ್ಟಿಕಲ್ ವೇ, ಇಫ್ ಐ ಹ್ಯಾವ್ ಟು ಸೇ, ಇಲ್ಲಿ ನಾನು ಹೇಳಿದೆ ಆಲ್ಮೋಸ್ಟ್ ಓನ್ಲಿ 10 to 20% ಸ್ಟೂಡೆಂಟ್ಸ್ usually are well prepared. Another 20% students almost they are prepared, but again they are confused. Okay, so baki almost 60% students, 60 to 70% students ಏನ್ ಮಾಡ್ತಿರ್ತಾರೆ? ನಾಟ್ ಪ್ರಿಪೇರ್ಡ್ ಅಟ್ ಆಲ್. ಆವಾಗ ಎಕ್ಸಾಮ್ ಇದ್ದಾಗ ನೋಡ್ಕೊಳ್ಳೋಣ ಬಿಡೋ, ಇವಾಗಿಂದ ಯಾಕೆ ಓದ್ಬೇಕು, ಇನ್ನೇನು KCET ಸಿಕ್ಕಾಪಟ್ಟೆ ದೂರ ಇದೆ, ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ಬುಕ್ ತೆಗೆದು ನೋಡೋಣ ಅನ್ನೋ ಮೈಂಡ್ ಸೆಟ್ ಜಾಸ್ತಿ ಇರುತ್ತೆ. ಬಟ್ ದಟ್ ಶುಡ್ ನಾಟ್ ಹ್ಯಾಪನ್. ಸೊ ದಿಸ್ ಇಸ್ ಅ ಬಿಗ್ ನೋ. ಇಟ್ ಶುಡ್ ನಾಟ್ ಹ್ಯಾಪನ್. ಡೋಂಟ್ ಡೂ ದಿಸ್. Instead, what are you supposed to do? Always try to aim to this. You have to stay prepared. You have to start from now itself, and then only you'll be able to achieve things, right? So this is all about it. Next, innondashtu strategies anna ನಾವು ನೋಡೋಣ. Very important. This is very important. ಆಗ್ಲೇ ನಾನು 3 ಕ್ಯಾಟಗರಿ ಆಗಿ ಡಿವೈಡ್ ಮಾಡಿದ್ದೆ, ಕರೆಕ್ಟ್ ಅಲ್ವಾ? ಆನ್ಸರ್ಸ್ ಅನ್ನ ಈಸಿ ಅಥವಾ ಇಮಿಡಿಯೇಟ್ ಆನ್ಸರಿಂಗ್ ಕೈಂಡ್ ಆಫ್ ಕ್ವೆಶನ್ಸ್, ಇಮಿಡಿಯೇಟ್ ಆಗಿ ನೋಡಿದ ತಕ್ಷಣ ನೀವು ಆನ್ಸರ್ ಮಾಡುವಂಥದ್ದು ಒಂದಿಷ್ಟು ಕ್ವೆಶನ್ಸ್ ಇರುತ್ತೆ, ಥಿಂಕ್ ಅಂಡ್ ಆನ್ಸರ್ ಒಂದಿಷ್ಟು ಇರುತ್ತೆ, ಗೆಸ್ ಮಾಡುವಂಥದ್ದು ಒಂದಿಷ್ಟು ಇರುತ್ತೆ ಅಂತ ಹೇಳಿದೆ. ನಾವು ವೆನ್ ಇಟ್ ಕಮ್ಸ್ ಟು ದ ಪಾರ್ಟ್ ಆಫ್ ಗೆಸ್ಸಿಂಗ್, ಗೆಸ್ ಮಾಡುವಂತಹ ಪಾರ್ಟ್ ಬಂದಾಗ, ಎಸ್ಪೆಷಲಿ ಇನ್ KCET, ನೀಟ್ ಎಕ್ಸಾಮ್ ಅಲ್ಲ ನೀವು ಬರಿತಿರೋದು, KCET ಆಗಿರೋದ್ರಿಂದ ದರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್. ಪ್ಲೀಸ್ ರಿಯಲೈಸ್, ದರ್ ಇಸ್ no negative marking, right, in KCET. So what can you do? You can attend all the questions. ಯಾಕೆ ಬಿಡ್ತೀರಾ? ಯಾವುದೇ ಒಂದು ಕ್ವೆಶನ್ ಅನ್ನ ಔಟ್ ಆಫ್ 60 questions, what I suggest is ಒಂದು ಕ್ವೆಶನ್ ನೀವು ಬಿಡೋ ಹಾಗಿಲ್ಲ, ಬಿಡಬಾರ್ದು. ದರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್. ತಪ್ಪೋ ಸರಿನೋ ನಿಮಗೆ ಮಾರ್ಕ್ಸ್ ಕಟ್ ಆಗಲ್ಲ, ನೆಗೆಟಿವ್ ಮಾರ್ಕ್ಸ್ ಹೋಗಲ್ಲ. ಹಂಗಿದ್ಮೇಲೆ ವೈ ಡು ಇವನ್ ಟೇಕ್ ಅ ಚಾನ್ಸ್ ಆಫ್ ಲೀವಿಂಗ್ ದ ಕ್ವೆಶನ್ಸ್ ಆಸ್ ಇಟ್ ಇಸ್? ಆನ್ಸರ್ ಗೊತ್ತಿಲ್ವಾ? ಇಟ್ಸ್ ಓಕೆ, ಗೋ ಟು ದ ಗೆಸ್ಸಿಂಗ್ ಪಾರ್ಟ್, ಗೆಸ್ ಮಾಡಿ. ಹೇಗೆ ಗೆಸ್ ಮಾಡೋದು ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಗೆಸ್ಸಿಂಗ್ ಸ್ಟ್ರಾಟಜೀಸ್ನ ಒಂದಿಷ್ಟು ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಸ್ಲೈಡಲ್ಲಿ. ಜಸ್ಟ್ ಮೇಕ್ ಶೋರ್ ದಟ್ ಯು ಸ್ಟೇ ಟಿಲ್ ದಿ ಎಂಡ್ ಆಫ್ ದಿ ಲೈವ್ ಸೆಷನ್. ಸೊ ಬಿಫೋರ್ ಐ ಟೆಲ್ ಯು ಅಬೌಟ್ ದಿ ಸ್ಟ್ರಾಟಜೀಸ್ ಟು ಗೆಸ್, ಹೇಗೆ ಗೆಸ್ ಮಾಡೋದು ಅಂತ ನಾನು ಹೇಳೋದಕ್ಕೆ ಮೊದಲು, ಫಸ್ಟ್ ಥಿಂಗ್ what I say is, even if you don't know the answer, just make an attempt. ಬಿಡಬೇಡಿ, ಖಾಲಿ ಬಿಡಬೇಡಿ ಯಾವುದೇ ಒಂದು ಕ್ವೆಶನ್ ನ. there are no negative marks given in KCET, ಇರೋದಿಲ್ಲ. ಸೊ ಹಾಗಾಗಿ ನೀವೇನ್ ಮಾಡ್ಬೋದು, ನೆಗೆಟಿವ್ ಮಾರ್ಕ್ಸ್ ಇಲ್ಲದೆ ಇರೋದ್ರಿಂದ ಅಟೆಂಪ್ಟ್ ಆಲ್ ದಿ ಕ್ವೆಶನ್ಸ್. ಓಕೆ, ಅಟೆಂಪ್ಟ್ ಆಲ್ ದಿ ಕ್ವೆಶನ್ಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಡಬೇಡಿ, ಎಲ್ಲದನ್ನು ಅಟೆಂಡ್ ಮಾಡಿ, ತಪ್ಪೋ ಸರಿನೋ ಆಮೇಲೆ ನೋಡ್ಕೊಳ್ಳೋಣ. ಓಕೆ, ಸೊ ನಾವು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದಾದ್ಮೇಲೆ ನಾನು ನಿಮ್ಗೆ ಏನ್ ಹೇಳಿದೆ, ಐ ವಿಲ್ ಟೆಲ್ ಯು ದ ಸ್ಟ್ರಾಟಜೀಸ್ ಅಸ್ ಟು ಹೌ ಯು ಕ್ಯಾನ್ ಗೆಸ್. ಸುಮಾರು ಮಕ್ಕಳಿಗೆ ಇದೆ ಕ್ವೆರೀಸ್ ಇರುತ್ತೆ, ಇದೇ ಹೇಳ್ತಾರೆ, ಮ್ಯಾಮ್ ಗೆಸ್ ಮಾಡೋದು ಅಂತ ಹೇಳಿದ್ರಿ, ಗೆಸ್ ಅಂದ್ರೆ ಹೆಂಗ್ ಮಾಡ್ಬೇಕು, ಇಂಕಿ ಪಿಂಕಿ ಪಾಂಕಿ ಮಾಡ್ಬೇಕಾ? ನೋ, ವಾಟ್ ಎಲ್ಸ್? ವಾಟ್ ಆರ್ ದಿ ಆಕ್ಚುಯಲ್ ಸ್ಟ್ರಾಟಜೀಸ್ ಯೂಸಿಂಗ್ ವಿಚ್ ಯು ಕ್ಯಾನ್ ಜೆನ್ಯೂನ್ಲಿ ಟ್ರೈ ಟು ಗೆಸ್ ಮಾಡಿನೋ
ಮಾರ್ಕ್ಸ್ ಬರಬೇಕು ಅಲ್ವಾ. ಗೆಸ್ ಅಂದ್ರೆ ಸುಮ್ಮನೆ ಗಾಳಿಲಿ ಬಿಟ್ಬಿಡೋದಲ್ಲ, ಹಂಗೆ ಮಾರ್ಕ್ಸ್ ಬರುತ್ತೋ ಇಲ್ವೋ ಬಿಟ್ಬಿಡೋಣ ಅಂತ. ನೋ, ಗೆಸ್ ಮಾಡೋದನ್ನು ಹೇಗಿರ್ಬೇಕು ಅಂದ್ರೆ ಅದರಲ್ಲಿ 80% ಸರಿನೇ ಆನ್ಸರ್ ಇರಬೇಕು. ಸೊ ಹೌ ಡು ಯು ಗೆಸ್, ಹೌ ಡು ಯು ಡೂ ದಟ್, ವಿ ವಿಲ್ ಸಿ ದಟ್. ಬಟ್ ಬಿಫೋರ್ ದಟ್ ಐ ವಾಂಟ್ ಟು ನೋ ವೆದರ್ ಯು ವಾಂಟ್ ದಿ ಸ್ಟ್ರಾಟಜೀಸ್, ವೆದರ್ ಯು ವಾಂಟ್ ಮೀ ಟು ಟೆಲ್ ದಿ ಸ್ಟ್ರಾಟಜೀಸ್ ಟು ಗೆಸ್ ಆರ್ ನಾಟ್. ಇಫ್ ಎಸ್, ಐ ವಾಂಟ್ ಟು ಸಿ ಎಸ್ ಇನ್ ದಿ ಚಾಟ್ ಬಾಕ್ಸ್. ಎಸ್ ಅಂತ ನನಗೆ ಬೇಕು. ಐ ಆಮ್ ಲುಕಿಂಗ್ ಅಟ್ ದಿ ಚಾಟ್ ಬಾಕ್ಸ್, ಐ ಆಮ್ ವೇಟಿಂಗ್ ಫಾರ್ ಯುವರ್ ಆನ್ಸರ್ಸ್. ಲೆಟ್ ಮೀ ನೋ. I repeat my question. Okay. Okay, I repeat my question. Guess ಮಾಡೋದಕ್ಕೆ. Okay, ನಾನು ಹೇಳ್ದೆ there will be few questions once ಅಂದ್ರೆ lot of times ನಿಮ್ಗೆ ಆನ್ಸರ್ ಗೊತ್ತಿರಲ್ಲ, ಬಟ್ ಸ್ಟಿಲ್ ನೆಗೆಟಿವ್ ಮಾರ್ಕ್ಸ್ ಇಲ್ಲದೆ ಇರೋದ್ರಿಂದ ಎಲ್ಲಾನು ಅಟೆಂಡ್ ಮಾಡಲೇಬೇಕು ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ. ಸೊ ಹೇಗೆ ಗೆಸ್ ಮಾಡೋದು, ಅದಕ್ಕೇನಾದ್ರೂ ಸ್ಟ್ರಾಟಜಿ ಇರಬೇಕಲ್ವಾ. ಡು ಯು ವಾಂಟ್ ಮೀ ಟು ರಿವೀಲ್ ದ ಸ್ಟ್ರಾಟಜಿ ಆಫ್ ಗೆಸ್ಸಿಂಗ್ ದಿ ಆನ್ಸರ್ಸ್ ಇನ್ KCET ಆರ್ ನಾಟ್? ದಟ್ ಇಸ್ ವಾಟ್ ಐ ಆಮ್ ಆಸ್ಕಿಂಗ್. ಹೌದು ಬೇಕು ಅಂತ ಹೇಳೋರು ಎಸ್ ಅಂತ ಟೈಪ್ ಮಾಡಬೇಕು. ನೀವು ಎಸ್ ಅಂತ ಇಲ್ಲಿ ನನಗೆ ಹೇಳಿಲ್ಲ ಅಂದ್ರೆ ಐ ವಿಲ್ ಥಿಂಕ್ ದಟ್ ಯು ಡೋಂಟ್ ವಾಂಟ್ ದಿ ಸ್ಟ್ರಾಟಜೀಸ್ and I will wind up this session. So let me know whether you want to know the strategies to guess the answers in KCET or not. I want to see yes or no. Oh, very nice. Kavita says yes. Okay, Sneha ನನ್ನ ಹೆಸರು ಇಟ್ಕೊಂಡು ಬಿಟ್ಟಿದ್ದೀರಾ. ನೈಸ್, ಎಸ್ ಅಂತ ಹೇಳ್ತಿದ್ದಾರೆ. ಸುಚಿತ್ರಾ ಸೇಸ್ ಎಸ್. ಓಕೆ, ಸುದಿ ಎಸ್. ನಫೀಶಾ ಎಸ್. ಓಕೆ, ಗುಡ್, ನೈಸ್. ಸೊ 5 ಜನ ನನಗೆ ಎಸ್ ಅಂತ ಹೇಳಿದ್ದಾರೆ. ವೆರಿ ನೈಸ್. ಸೊ 5 ಜನ ಹೇಳಿರೋದ್ರಿಂದ ಓಕೆ, ಬಾಕಿ ಜನ ಏನ್ ಮಾಡ್ತಿದ್ದಾರೆ? ಭಾಗ್ಯಶ್ರೀ ಸೇಸ್ ಎಸ್. ವೆರಿ ನೈಸ್. ಸೊ ಇಷ್ಟೊಂದು ಜನ ನನಗೆ ಎಸ್ ಅಂತ ಹೇಳ್ತಿರೋದ್ರಿಂದ ಐ ವಿಲ್ ಡೆಫಿನೆಟ್ಲಿ ಮೂವ್ ಆನ್ ಟು ದ ನೆಕ್ಸ್ಟ್ slide here, and I will tell you what are the basic strategies for guessing the answers, which 90% of the time will work. Okay, trust me, work ಆಗುತ್ತೆ ಇದು. Okay, so Gururaj says yes, Santu is telling yes. Okay, nice. So ನನಗೆ ಸಾಕಷ್ಟು thumbs up yes ಅಂತ ಸಿಕ್ಕಿರೋದ್ರಿಂದ moving on to the next slide. So come with me. ಇಲ್ಲಿ you can make a note of all these things. We have few important things that I want to discuss. ಒಂದಷ್ಟು ಟ್ರಿಕ್ಸ್ ಇದೆ. ಓಕೆ, ಇಲ್ಲಿಂದ ನಾನೊಂದು ಆಲ್ಮೋಸ್ಟ್ ಲೈಕ್ 10 ಟ್ರಿಕ್ಸ್ ಅನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಫಾರ್ ಗೆಸ್ಸಿಂಗ್. ಓಕೆ, ಸೊ ಟ್ರಿಕ್ಸ್ ಫಾರ್ ಗೆಸ್ಸಿಂಗ್ ದ ಕರೆಕ್ಟ್ ಆನ್ಸರ್ಸ್. ಬರೀ ಆನ್ಸರ್ಸ್ ಅಲ್ಲ, ಫಾರ್ ಗೆಸ್ಸಿಂಗ್ ದಿ ಕರೆಕ್ಟ್ ಆನ್ಸರ್ಸ್. So ಯಾವ್ಯಾವುದು? What are the tricks for guessing the correct answers? Trick number 1. Yes, if we start from here. First one. ಯೂಶಲಿ ನೀವು KCET ನಲ್ಲಿ ಈ ಪ್ಯಾಟರ್ನ್ ಕ್ವೆಶನ್ಸ್ ಅನ್ನ ನೋಡಿರ್ತೀರಾ ಅಲ್ವಾ? 4 ಆಪ್ಷನ್ ಇರುತ್ತೆ. 4 ಆಪ್ಷನ್ ಅಲ್ಲಿ ಲಾಟ್ ಆಫ್ ಕ್ವೆಶನ್ಸ್ ವಿಲ್ ಹ್ಯಾವ್ ದೀಸ್ 2 ಆಪ್ಷನ್ಸ್ ಆಲ್ಸೋ. ನನ್ ಆಫ್ ದಿ ಅಬವ್, ಆಲ್ ಆಫ್ ದಿ ಅಬವ್. 2 ವ್ಯಾಲ್ಯೂ ಕೊಟ್ಟಿರ್ತಾರೆ. ಯಾವ್ದಾದ್ರು ಎ, ಆಪ್ಷನ್ ಎ, ರ್ಯಾಂಡಮ್ಲಿ ಐಮ್ ಜಸ್ಟ್ ಟೆಲ್ಲಿಂಗ್, ಇಟ್ಸ್ ಎನಿ ಕ್ವೆಶನ್. ಸೊ ಆಪ್ಷನ್ ಎ 30, ಆಪ್ಷನ್ ಬಿ 40, ಆಪ್ಷನ್ ಸಿ ಆಲ್ ದಿ ಅಬವ್, ಆಪ್ಷನ್ ಡಿ ನನ್ ಆಫ್ ದಿ ಅಬವ್. ಈ ತರ ನೀವು ಸಾಕಷ್ಟು ಸಲ ನೋಡಿರ್ತೀರಾ KCET ಪೇಪರ್ ಅಲ್ಲಿ. ಟ್ರಸ್ಟ್ ಮೀ, 90% ಆಫ್ ದಿ ಟೈಮ್ ಈ ತರ ಆಪ್ಷನ್ಸ್ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಇದೆರಡರಲ್ಲೇ ಯಾವ್ದಾದ್ರು ಒಂದು ಆನ್ಸರ್ ಇರುತ್ತೆ. either the answer will be all of the above or the answer will be none of the above. And again within this, if you have to choose, ಒಂದ್ಸಲ ನೀವು ನೋಡಿ ಆನ್ಸರ್, ಐ ಮೀನ್ ಕ್ವೆಶನ್ ನೋಡಿ, ಕ್ವೆಶನ್ ನೋಡಿದಾಗ ನಿಮಗೆ ವೆದರ್ ದಿ ಆನ್ಸರ್ ಇಸ್ ಆಲ್ ಆಫ್ ದಿ ಅಬವ್ ಆರ್ ನನ್ ಆಫ್ ದಿ ಅಬವ್ ಅಂತ ಗೊತ್ತಾಗುತ್ತೆ. ಸೊ ಮೋಸ್ಟ್ ಆಫ್ ದಿ ಕ್ವೆಶನ್ಸ್ ವೆರ್ ಯು ವಿಲ್ ಎನ್ಕೌಂಟರ್ ದೀಸ್ ಆಪ್ಷನ್ಸ್, ಐ ಆಮ್ ಟೆಲ್ಲಿಂಗ್ ಯು 90% ಆಫ್ ದಿ ಟೈಮ್ ಇದೆರಡರಲ್ಲೇ ಆನ್ಸರ್ ಇರುತ್ತೆ. ಇಲ್ಲಾಂದ್ರೆ ಅವ್ರ ಹತ್ರ ಕೊಡಲ್ಲ, ಆಪ್ಷನ್ ಕೊಡೋದಿಲ್ಲ, 4 ನ್ಯೂಮರಿಕಲ್ ವ್ಯಾಲ್ಯೂನೇ ಕೊಟ್ಬಿಡ್ತಾರೆ. ಓಕೆ, ಸೊ ಆಲ್ ಆಫ್ ದಿ ಅಬವ್ ಅಥವಾ ನನ್ ಆಫ್ ದಿ ಅಬವ್ ಅಂತ ನೀವು ನೋಡಿದಾಗ most of the time the answer will be all of the above. Remember, okay? So ಅಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ 2 ಆನ್ಸರ್ ಕರೆಕ್ಟ್ ಇದ್ದಾಗ most of the time that itself will be the actual answer, and 90% of the time this works. Okay, so ಹಾಗಾಗಿ again question ನ ಓದ್ಬಿಟ್ಟು ಇನ್ನೊಂದ್ಸಲ ಅನಲೈಸ್ ಮಾಡಿ. ಈ ತರ ನಿಮಗೆ ಇದ್ದಾಗ none of the above ಅಥವಾ all of the above ಅಂತ ಇದ್ದಾಗ, yes, I will tell you that most of the questions will have the answer saying that all of the above answers are correct. ಎಲ್ಲ ಆನ್ಸರು ಕರೆಕ್ಟ್ ಅಂತ. ನೆಕ್ಸ್ಟ್ ಟ್ರಿಕ್ ನಂಬರ್ 2. ಸೆಕೆಂಡ್ ಟ್ರಿಕ್ ಏನು? extreme value elimination. This is called the elimination method. Okay, so elimination method ಅಂದ್ರೆ ಏನು ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಎಲಿಮಿನೇಷನ್ ಮೆಥಡ್ ಅಂದ್ರೆ ಸಿಂಪಲ್ ಆಗಿ 4 ಆಪ್ಷನ್ ಇರುತ್ತಲ್ವಾ KCET ನಲ್ಲಿ. 4 ಆಪ್ಷನ್ ಅಲ್ಲಿ ನೋಡಿದ ತಕ್ಷಣನೇ ನಿಮ್ಗೆ ವ್ಯಾಲ್ಯೂಸ್ ನ ನೋಡಿದ ತಕ್ಷಣನೇ 2 ವ್ಯಾಲ್ಯೂ ಅನ್ನ ಎಲಿಮಿನೇಟ್ ಮಾಡ್ಬಿಡ್ಬೋದು. ಕೌನ್ ಬನೇಗಾ ಕರೋಡ್ಪತಿ ನೋಡಿರ್ತೀರಾ ಅಲ್ವಾ? ಯು ವುಡ್ ಹ್ಯಾವ್ ಸೀನ್ ದಿಸ್ ಆಪ್ಷನ್ ಕಾಲ್ಡ್ 50-50 ಆಪ್ಷನ್ ಸೆಲೆಕ್ಟ್ ಮಾಡಿದವರಿಗೆ, ಹಾಟ್ ಸೀಟ್ ಅಲ್ಲಿ ಸೆಲೆಕ್ಟ್ ಮಾಡಿದವರಿಗೆ ಏನಾಗುತ್ತೆ ಹೇಳಿ? 2 ಆಪ್ಷನ್ ಮಾಯ ಆಗ್ಬಿಡುತ್ತೆ, ಇಮಿಡಿಯೇಟ್ ಆಗಿ ತೆಗೆದ್ಬಿಡ್ತಾರೆ, ಎಲಿಮಿನೇಟ್ ಆಗ್ಬಿಡುತ್ತೆ. ನಾವು ದಟ್ ಎಕ್ಸಾಕ್ಟ್ಲಿ ಇಸ್ ಕಾಲ್ಡ್ ದಿ ಎಲಿಮಿನೇಷನ್ ಮೆಥಡ್. ಬಟ್ ಅಲ್ಲಿ ಯಾರು ಅಮಿತಾಬ್ ಬಚ್ಚನ್ ಇರೋದಿಲ್ಲ ಎಕ್ಸಾಮ್ ಹಾಲ್ ಅಲ್ಲಿ. ಸೊ ನೀವು ಡೆಫಿನೆಟ್ಲಿ ಹಾಟ್ ಸೀಟ್ ಅಲ್ಲೇ ಇರ್ತೀರಾ, ಬಟ್ ಅಮಿತಾಬ್ ಬಚ್ಚನ್ ಇರೋದಿಲ್ಲ. ದಟ್ಸ್ ದಿ ಓನ್ಲಿ ಡಿಫರೆನ್ಸ್. ಸೊ ಅಲ್ಲಿ ನೀವೇನ್ ಮಾಡ್ತೀರಾ? ಯು ಆರ್ ಗೋಯಿಂಗ್ ಟು ಯೂಸ್ ದಿಸ್ ಎಲಿಮಿನೇಷನ್ ಮೆಥಡ್. ಎಲಿಮಿನೇಷನ್ ಮೆಥಡ್ ಸ್ಟ್ರಾಟಜೀಸ್ ಏನು ಅದನ್ನ ನಾನು
ನಿಮಗೆ ಡೆಫಿನೆಟ್ ಆಗಿ ಹೇಳ್ತೀನಿ. ಡೋಂಟ್ ವರಿ, ಇಲ್ಲಿ ನಾನು ಏನು ಹೇಳ್ತಿದ್ದೀನಲ್ವಾ ಟ್ರಿಕ್ಸ್, ಇದೆಲ್ಲದಕ್ಕೂ ನಾನು ನಿಮಗೆ ಆನ್ಸರ್ ಕೊಡ್ತಾ ಹೋಗ್ತೀನಿ. ಓಕೆ, ಡೋಂಟ್ ವರಿ, ಒಂದೊಂದೇ ಸ್ಲೈಡ್ ಅಲ್ಲಿ ರಿವೀಲ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ಸ್ಟೇ ವಿತ್ ಮೀ ಟಿಲ್ ದಿ ಎಂಡ್ ಆಫ್ ದಿ ಲೈವ್ ಸೆಷನ್. ನೌ ಕಮಿಂಗ್ ಬ್ಯಾಕ್ ಟು ದಿಸ್ ಎಲಿಮಿನೇಷನ್ ಮೆಥಡ್ ಅಂದ್ರೆ ಯಾವ್ದಾದ್ರು ಎರಡು ಆನ್ಸರ್ ಏನಿರುತ್ತಲ್ವಾ ಯೂಶುವಲ್ ಆಗಿ ತೆಗೆದು ಬಿಡ್ಬೋದು ಆರಾಮಾಗಿ. ನೋಡಿದ ತಕ್ಷಣ ಇದೆರಡು ಅಲ್ಲ ಆನ್ಸರ್ ಅಂತ 50-50 ಕರೋಡ್ಪತಿ ಆಪ್ಷನ್ ತರ ತೆಗೆದು ಬಿಡ್ಬೋದು, ಎಲಿಮಿನೇಟ್ ಮಾಡ್ಬೋದು. ಸೊ ದ್ಯಾಟ್ ಯು ಹ್ಯಾವ್ ಟು ಅಪ್ಲೈ when you don't have all of the above or none of the above in the option ಅಲ್ಲಿ ನಾಲ್ಕುನು 10, 20, 30, 40 ಈ ತರ ನಾಲ್ಕು ಆಪ್ಷನ್ ನಂಬರ್ಸೇ ಇದ್ರೆ ನ್ಯೂಮರಿಕಲ್ ವ್ಯಾಲ್ಯೂನೇ ಇದ್ದಾಗ, ನ್ಯೂಮರಿಕಲ್ ವ್ಯಾಲ್ಯೂಸ್ ಇದ್ದಾಗ ಎಲಿಮಿನೇಷನ್ ಮೆಥಡ್ ವರ್ಕ್ಸ್ ವೆಲ್. ಓಕೆ, ನಾಲ್ಕು ಆಪ್ಷನ್ ನಂಬರ್ಸ್ ಇದ್ದಾಗ ದಿಸ್ ವರ್ಕ್ಸ್ ವೆಲ್. ಸೊ ಇದರಲ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂ ಎಲಿಮಿನೇಷನ್, ರಿಮೆಂಬರ್, now this is very important. What do I mean by this? For example, okay, for example the options will be 10, ದೆನ್ ಇನ್ನೊಂದು 20 ಅಂತ ಇರುತ್ತೆ ಅನ್ಕೊಳ್ಳಿ, ಇನ್ನೊಂದು 15 ಅಂತ ಇರುತ್ತೆ ಅನ್ಕೊಳ್ಳಿ. ಸೊ ಆಪ್ಷನ್ ಡಿ 50 ಅಂತ ಕೊಟ್ಟಿರ್ತಾರೆ. ಸೊ ಅಬೌವ್ ಅಮಂಗ್ ಆಲ್ ದೀಸ್ ಥಿಂಗ್ಸ್ ಈ ಮೂರು ಒಂಥರ ಹತ್ರದ ವ್ಯಾಲ್ಯೂ ಅಲ್ವಾ, ಆಲ್ಮೋಸ್ಟ್ ಇಟ್ಸ್ ಕ್ಲೋಸ್ ಬೈ. ಬಟ್ 50 ಏನೋ ಇಟ್ಸ್ ಅನ್ ಎಕ್ಸ್ಟ್ರೀಮ್ ವ್ಯಾಲ್ಯೂ ಕಂಪೇರ್ ಟು 10, 20 ಅಂಡ್ 15 ಇದೆಲ್ಲ ಹತ್ತತ್ರಕ್ಕಿದೆ. ಬಟ್ 50 ಸ್ವಲ್ಪ ದೂರದ ವ್ಯಾಲ್ಯೂ ಅಥವಾ ಎಕ್ಸ್ಟ್ರೀಮ್ ವ್ಯಾಲ್ಯೂ. ಸೊ ವಾಟ್ ಯು ಕ್ಯಾನ್ ಡೂ, ಎಕ್ಸ್ಟ್ರೀಮ್ ವ್ಯಾಲ್ಯೂ ಕ್ಯಾನ್ ಬಿ ಇಮಿಡಿಯೇಟ್ಲಿ ಎಲಿಮಿನೇಟೆಡ್. ದಿಸ್ ಅಗೇನ್ ಸಿ, ನಾನು ಇದೆಲ್ಲ ಟ್ರಿಕ್ಸ್ ಅಥವಾ ಸ್ಟ್ರಾಟಜೀಸ್ ಏನು ಹೇಳ್ತಿದ್ದೀನಲ್ಲ 90% ಆಫ್ ದಿ ಟೈಮ್ ದಿಸ್ ವಿಲ್ ವರ್ಕ್. ಓಕೆ, ಐ ಆಮ್ ಜಸ್ಟ್ ಸ್ಟ್ರೆಸಿಂಗ್ ಆನ್ ದ ಸೇಮ್ ಥಿಂಗ್. ಸೊ ಮೋಸ್ಟ್ ಆಫ್ ದಿ ಟೈಮ್ extreme numerical values can be eliminated. If there is a drastic value difference, extreme value ಅಥವಾ ತೀರಾ least value ಏನಿರುತ್ತೆ ಅದೆರಡನ್ನ ನೀವು ಎಲಿಮಿನೇಟ್ ಮಾಡಬಹುದು. ಅಥವಾ shortest and the longest answers can be eliminated. All of these tips I want you to remember. And ಇನ್ನೊಂದೇನು, like I said, ತುಂಬಾ least value ಇದ್ರೆ, for example instead of 10, okay, instead of 10 just think that you have an option called 0.1. 0.1 ಇದೆ, 20 ಇದೆ, 15 ಇದೆ, 50. ಸೊ ಇದು ಎಕ್ಸ್ಟ್ರೀಮ್ ವ್ಯಾಲ್ಯೂ, ಇದು ತುಂಬಾ ಲೀಸ್ಟ್ ವ್ಯಾಲ್ಯೂ. 0.1 ಇಸ್ ನಾಟ್ ಇವನ್ ಕ್ಲೋಸ್ ಟು 15 or 20. ಈ ತರ ಎಕ್ಸ್ಟ್ರೀಮಿಟೀಸ್ ಇರುವಂತಹ ವ್ಯಾಲ್ಯೂಸ್ ಅನ್ನ ನೀವು ತೆಗೆದು ಹಾಕಬಹುದು ಇನ್ ಮೋಸ್ಟ್ ಆಫ್ ದಿ ಕೇಸಸ್, ನ್ಯೂಮರಿಕಲ್ ವ್ಯಾಲ್ಯೂಸ್ ಮಾತ್ರ ಇದ್ದಾಗ. ಸೊ ದಿಸ್ ಇಸ್ ಕಾಲ್ಡ್ ಎಕ್ಸ್ಟ್ರೀಮ್ ಎಲಿಮಿನೇಷನ್ ಮೆಥಡ್. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಐ ಹೋಪ್ ಯು ಹವ್ ಅಂಡರ್ಸ್ಟುಡ್. ದೆನ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟ್ರಿಕ್, ಟ್ರಿಕ್ ನಂಬರ್ 3, ಸಿಮಿಲಾರಿಟಿ ಇನ್ ಆಪ್ಷನ್ಸ್. ದಿಸ್ ಇಸ್ ಒನ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್ ಟ್ರಿಕ್. ಓಕೆ, ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಕೊಟ್ಬಿಟ್ಟೆ ಹೇಳ್ತೀನಿ so that you don't have confusions. Okay, for example maths ಯಾವುದೋ ಒಂದು ಕ್ವೆಶ್ಚನ್ ಅಂತ ಅನ್ಕೊಳ್ಳಿ. ಸೊ ಆಪ್ಷನ್ ಎ sin 20, okay, option B okay, option B will be cot 30, okay, option C will be tan 50, and then option D will be tan 20 again. ಸೊ ಈ ತರ ಇದ್ದಾಗ ಸಿಮಿಲಾರಿಟಿ ಇನ್ ಆಪ್ಷನ್ ಇದ್ರೆ, ಓಕೆ, ಮೋಸ್ಟ್ ಆಫ್ ದ ಟೈಮ್ ನೋಡಿ ಹುಡುಕಿ ಒಂದು ಎಕ್ಸ್ಟ್ರೀಮ್ ಅಥವಾ ಲೀಸ್ಟ್ ವ್ಯಾಲ್ಯೂಸ್ ಅನ್ನ ತೆಗೆದು ಹಾಕೋ ಚಾನ್ಸಸ್ ಇರುತ್ತೆ. ಇನ್ನೊಂದು, ನಿಮಗೆ ಈ ತರದ ಆಪ್ಷನ್ಸ್ ಇದ್ದಾಗ ಸಿಮಿಲಾರಿಟಿ ಇದೆಯಾ ಅಂತ ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್ sin 20 ಇದೆ, tan 20 ಇದೆ, 20 and 20, okay, both of these have some similarity in the numerical values. So usually ಮೋಸ್ಟ್ ಆಫ್ ದಿ ಟೈಮ್ಸ್ ಈ ತರ ನ್ಯೂಮರಿಕಲ್ ವ್ಯಾಲ್ಯೂಸ್ ಅಲ್ಲಿ ಸಿಮಿಲಾರಿಟಿ ಇದೆ ಅಂತ ಹೇಳಿದಾಗ ಎರಡರಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ಆಗಿರುತ್ತೆ. ಸೊ ಅದನ್ನ ತಲೆನಲ್ಲಿ ಇಟ್ಕೊಳ್ಳಿ. ಫಸ್ಟ್ ಲುಕ್ ಫಾರ್ ಸಿಮಿಲಾರಿಟಿ ಇನ್ ದಿ ಆಪ್ಷನ್ಸ್. ಯಾವ್ದಾದ್ರು ಎರಡು ಆಪ್ಷನ್ ಅಲ್ಲಿ ಸಿಮಿಲಾರಿಟಿ ಇದೆ, ಸೇಮ್ ನ್ಯೂಮರಿಕಲ್ ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ, ಅಥವಾ ವರ್ಡ್ ಫಾರ್ಮ್ ಅಲ್ಲಿ ಕೂಡ ಸಿಮಿಲಾರಿಟಿ ಇದೆ ಅಂತ ಹೇಳಿದ್ರೆ, ರಿಟೈನ್ ದೋಸ್ ಟು ಅಂಡ್ ಎಲಿಮಿನೇಟ್ ದಿ ಅದರ್ಸ್. ಓಕೆ, ಇನ್ನೆರಡನ್ನ ನೀವು ಎಲಿಮಿನೇಟ್ ಮಾಡ್ಬಿಡಬಹುದು. ಇದೆರಡರಲ್ಲೇ ಯಾವ್ದಾದ್ರು ಒಂದು ಆನ್ಸರ್ ಆಗಿರುತ್ತೆ. ಸೊ ದಿಸ್ ಇಸ್ ಟ್ರಿಕ್ ನಂಬರ್ 3. ದೆನ್ ಟ್ರಿಕ್ ನಂಬರ್ 4 ವೆರಿ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಡೂ ದಿಸ್ ಓನ್ಲಿ. ಬಟ್ ಹಾಗಂತ ಇದೇ ಟ್ರಿಕ್ ನಂಬರ್ 4 ನ ಅಷ್ಟು 60 ಕ್ವೆಶನ್ಗೂ ದಯವಿಟ್ಟು ಅಪ್ಲೈ ಮಾಡಬೇಡಿ. ಓಕೆ, ಮ್ಯಾಮ್ ಹೇಳಿದ್ದಾರೆ ಫಾಲೋ ಯುವರ್ ಬ್ರೈನ್ ಅಂತ. ನನ್ನ ಬ್ರೈನ್ ಕ್ವೆಶನ್ ನೋಡಿದ ತಕ್ಷಣ ಏನ್ ಆನ್ಸರ್ ಹೇಳುತ್ತೋ ಅದೇ ಆನ್ಸರ್ ಅಂತ. all 60 questions ಗೆ follow your brain ಬೇಡ. I'm just trying to tell you that trick number 4 ಅಲ್ಲಿ follow your brain ಅಂತ ಹಾಕಿದ್ದೀನಿ. That's because see most of the time ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಡೆಫಿನೆಟ್ಲಿ ಎಸ್. ಓಕೆ, ನೀವೊಂದು ಕ್ವೆಶನ್ ನೋಡಿದ ತಕ್ಷಣ, ಕ್ವೆಶನ್ ನೋಡಿ 4 ಆನ್ಸರ್ಸ್ ನೋಡಿದ ತಕ್ಷಣ ಏನೋ ಒಂದು ಇನ್ನರ್ ಕಾನ್ಶಿಯಸ್ ನಿಮ್ಗೊಂದು ಹೇಳುತ್ತೆ ದಿಸ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ನೋ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಯಾವ್ದಾದ್ರು ಒಂದು ಆನ್ಸರ್ ಅನ್ನ ಕ್ವಿಕ್ ಆಗಿ ನಿಮ್ ಬ್ರೈನ್ ಒಂದು ಪಿಕ್ ಮಾಡುತ್ತೆ. ಸೊ ನಿಮಗೆ ಸಪೋಸ್ ಯುವರ್ ಕ್ಲೂಲೆಸ್, ಸಾಲ್ವ್ ಮಾಡಿ ನೋಡಾಯ್ತು, ಗೆಸ್ ಮಾಡೋಕ್ಕೂ ಗೊತ್ತಾಗ್ತಿಲ್ಲ, ನಿಮಗೆ ಆನ್ಸರೇ ಗೊತ್ತಾಗ್ತಿಲ್ಲ ಅಂದಾಗ, ಲೈಕ್ ಐ ಸೆಡ್ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ನೀವು ಏನಾದರೂ ಒಂದು ಮಾರ್ಕ್ ಮಾಡಲೇಬೇಕು. ಅಂತ ಸಿಚುವೇಶನ್ ಅಲ್ಲಿ ಯು ಕ್ಯಾನ್ ಗೋ ಫಾರ್ ಟ್ರಿಕ್ ನಂಬರ್ 4. ಏನದು? ಸಾಲ್ವ್ ಮಾಡಿದಾಗ ಆನ್ಸರ್ ಸಿಕ್ಕಿಲ್ಲ, ಬಟ್ ಐ ಹ್ಯಾವ್ ಟು ಆನ್ಸರ್, ಲೆಟ್ ಮಿ ಫಾಲೋ ಮೈ ಬ್ರೈನ್. ನನ್ನ ಬ್ರೈನ್ ಟಕ್ಕಂತ ಕ್ವೆಶನ್ ನೋಡಿ ಆ ಆಪ್ಷನ್ಸ್ ನೋಡಿದ ತಕ್ಷಣ ಯಾವುದಾದ್ರೂ ಒಂದು ಆಪ್ಷನ್ ಅನ್ನ ಸ್ಟ್ರಾಂಗ್ ಆಗಿ ಸಜೆಸ್ಟ್ ಮಾಡುತ್ತೆ. ಲೆಟ್ ಮಿ ಸ್ಟಿಕ್ ಟು ದಟ್. ಐ ಆಮ್ ಗೋಯಿಂಗ್ ಟು ಫಾಲೋ ಮೈ ಬ್ರೈನ್ ಇನ್ ಸಚ್ ಸಿಚುವೇಶನ್ಸ್, ಓನ್ಲಿ ಇನ್ ಸಚ್ ಸಿಚುವೇಶನ್ಸ್ ಐ ಆಮ್ ಗೋಯಿಂಗ್ ಟು ಫಾಲೋ ಮೈ ಬ್ರೈನ್ ಅಂತ. ಯು ಕ್ಯಾನ್ ಸ್ಟಿಕ್ ಟು ಟ್ರಿಕ್ 4.
right? I hope you're able to understand all of this. ಅರ್ಥ ಮಾಡ್ಕೊಳ್ತಿದ್ದೀರಾ ಅನ್ಕೊಳ್ತೀನಿ. So these are 4 important tricks. We will move on to few more. Next, ಇನ್ನೊಂದಷ್ಟು ಟ್ರಿಕ್ಸ್ ಇದೆ. ಏನದು? Trick number 5. Practice as many questions as possible. That's very important. Guessing ಅದೆಲ್ಲ ಓಕೆ, ಬಟ್ ಸೇಮ್ ಪ್ಯಾಟರ್ನ್ ಕ್ವೆಶನ್ಸ್ನ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ, ಅಗೇನ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ನೀವು ಎಷ್ಟು ಸಾಲ್ವ್ ಮಾಡ್ತಾ ಹೋಗ್ತಿರಲ್ಲ. ಸೊ ಹಿಯರ್ ಐ ಜಸ್ಟ್ ರೈಟ್ ಇಟ್ ಆಸ್ previous year questions. okay, ಸೊ ಹಳೆ ಕ್ವೆಶನ್ ಪೇಪರ್ಸ್ ಅಲ್ಲಿ ಸಾಕಷ್ಟು ಸಿಮಿಲಾರಿಟಿ ನೀವು ನೋಡ್ಬೋದು. ಡೆಫಿನೆಟ್ಲಿ ಟ್ರಸ್ಟ್ ಮೀ, ದಿಸ್ ವರ್ಕ್ಸ್ ವಂಡರ್ಸ್ ಇಫ್ ಯು ಫಾಲೋ. ಓಕೆ, ಸೊ ಹಳೆ ಕ್ವೆಶನ್ ಪೇಪರ್ KCET ನೀವು ನೋಡಿದ್ರೆ ಬರೀ ನಂಬರ್ಸ್ ಮಾತ್ರ ಚೇಂಜ್ ಮಾಡಿರ್ತಾರೆ, ನ್ಯೂಮರಿಕಲ್ ವ್ಯಾಲ್ಯೂ ಚೇಂಜ್ ಮಾಡಿರ್ತಾರೆ, ಪ್ಯಾಟರ್ನ್ ವಿಲ್ ಬಿ ಸೇಮ್. ಹಾಗಾಗಿ ಪ್ರಾಕ್ಟಿಸ್ ಆಸ್ ಮೆನಿ ಪೇಪರ್ಸ್ ಆಸ್ ಯು ಕ್ಯಾನ್. ಜಾಸ್ತಿ ಮಾಡೆಲ್ ಪೇಪರ್ಸ್ನ KCET ಪೇಪರ್ಸ್ನ ನೀವು ಸಾಲ್ವ್ ಮಾಡಿದಷ್ಟು ನಿಮಗೆ ಗ್ರಿಪ್ ಸಿಕ್ಬಿಡುತ್ತೆ. ಯು ವಿಲ್ ನೋ ಹೌ ಟು ಫೈಂಡ್ ದ ಟ್ರಿಕ್ ಟು ಆನ್ಸರ್ ದಟ್, ಹೌ ಟು ಸಾಲ್ವ್ ದಟ್ ಕ್ವೆಶನ್ ಅನ್ನೋಂಥ ಟ್ರಿಕ್ ಸಿಕ್ಬಿಟ್ರೆ ನಂಬರ್ ಏನೇ ಇರಲಿ, ರೆಸ್ಪೆಕ್ಟಿವ್ ಆಫ್ ದ ನ್ಯೂಮರಿಕಲ್ ವ್ಯಾಲ್ಯೂ, ಸಿನ್ಸ್ ಯು ನೋ ದ ಟ್ರಿಕ್ ಯು ವಿಲ್ ಬಿ ಏಬಲ್ ಟು ಆನ್ಸರ್. ಅಂಡ್ ನಮ್ಮ ಟೀಚರ್ ಆ್ಯಪ್ ಅಲ್ಲಿನೇ ಸಾಕಷ್ಟು ಟೆಸ್ಟ್ ಸೀರೀಸ್ ಇದೆ. ಸೊ ಜಸ್ಟ್ ಮೇಕ್ ಶೋರ್ ದಟ್ ಯು ಡೌನ್ಲೋಡ್ ದಿ ಟೀಚರ್ ಆ್ಯಪ್ ಫ್ರಮ್ ದಿ ಗೂಗಲ್ ಪ್ಲೇ ಸ್ಟೋರ್. ದ ಲಿಂಕ್ to download the app from the Play Store has been posted in the chat. So chat alliruvanta link na use ಮಾಡ್ಕೊಂಡು immediately after this live session go download the teacher app. ನಿಮಗೆ ಅಲ್ಲಿ ಟೆಸ್ಟ್ ಸೀರೀಸ್, ಟೆಸ್ಟ್ ಬಂಡಲ್ಸ್ ಅನ್ನ ನಾವು ರ್ಯಾಪ್ ಮಾಡಿ ಕೊಟ್ಟಿದ್ದೀವಿ. ನೀವೇನು ಮಾಡಬೇಕಾಗಿಲ್ಲ. we have kept all the tests ready to you. ನಿಮ್ಮ ಡೋರ್ ಸ್ಟೆಪ್, ನಿಮ್ಮ ಫಿಂಗರ್ ಟಿಪ್ಸ್ಗೆ ಟೆಸ್ಟ್ ಅನ್ನ ಕೊಡ್ತಾ ಇದ್ದೀವಿ. ಯು ಜಸ್ಟ್ ಹ್ಯಾವ್ ಟು ಸ್ಟಡಿ, ಮೇಕ್ ಎನ್ ಅಟೆಂಪ್ಟ್, ಆನ್ಸರ್ ಮಾಡಿ. ಇಮಿಡಿಯೇಟ್ ಆಗಿ ನಿಮಗೆ ಆನ್ಸರ್ದ ಅನಾಲಿಸಿಸ್ ಕೂಡ ಸಿಕ್ಬಿಡುತ್ತೆ, ನಿಮ್ಮ ಸ್ಕೋರ್ಸ್ ಕೂಡ ಸಿಕ್ಬಿಡುತ್ತೆ. ಡನ್ ಅಂಡ್ ಡಸ್ಟೆಡ್. ಸೊ ಪ್ರಾಕ್ಟಿಸ್ ಆಸ್ ಮೆನಿ ಕ್ವೆಶನ್ಸ್ ಆಸ್ ಯು ಕ್ಯಾನ್. ವಿ ಹ್ಯಾವ್ ಮಲ್ಟಿಪಲ್ ಟೆಸ್ಟ್ ಸೀರೀಸ್ ಇನ್ ಅವರ್ ಆ್ಯಪ್, ಸೊ ಡೋಂಟ್ ಮಿಸ್ ಔಟ್. ಓಕೆ, ನೀವು ಫಿಲ್ ಮಾಡಲೇಬೇಕು ಗೂಗಲ್ ಫಾರ್ಮ್. ಟೆಸ್ಟ್ ಸೀರೀಸ್ ಅನ್ನ ನೀವು ಅಟೆಂಡ್ ಮಾಡಲೇಬೇಕು. ದಿಸ್ ಇಸ್ ಸಮ್ ವೆರಿ ಇಂಪಾರ್ಟೆಂಟ್ ಸಜೆಷನ್ ಫ್ರಮ್ ಮೈ ಎಂಡ್. ನೆಕ್ಸ್ಟ್, ಗೋ ವಿತ್ ದಿ ಆನ್ಸರ್ ಪ್ಯಾಟರ್ನ್. ಟ್ರಿಕ್ ನಂಬರ್ 6 ಏನು? ಆನ್ಸರ್ ಪ್ಯಾಟರ್ನ್. ನಾನು ಆಗಲೇ ಹೇಳಿದ ಹಾಗೆ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ನೀವು ಅನಲೈಸ್ ಮಾಡಿದ್ರೆ ಅಥವಾ ಜಾಸ್ತಿ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಈ ಟ್ರಿಕ್ ನಂಬರ್ 5 ಮತ್ತೆ ಟ್ರಿಕ್ ನಂಬರ್ 6 ಏನು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಯು ಹ್ಯಾವ್ ಟು ಗೋ ವಿತ್ ಅ ಪರ್ಟಿಕ್ಯುಲರ್ ಆನ್ಸರ್ ಪ್ಯಾಟರ್ನ್. ಸೇಮ್ ಟೈಪ್ ಆಫ್ ಕ್ವೆಶನ್ಸ್ನ ನೀವು ನೋಡ್ಬೋದು, ನಂಬರ್ ನ್ಯೂಮರಿಕಲ್ ವ್ಯಾಲ್ಯೂ ಮಾತ್ರ ಚೇಂಜ್ ಮಾಡಿರ್ತಾರೆ. ಆಗ ಆ ಪ್ರೀವಿಯಸ್ ಮಾಡೆಲ್ ಪೇಪರ್ ಅಲ್ಲಿ ಅದೇ ಟೈಪ್ ಕ್ವೆಶನ್ ನೀವೇನು ನೋಡಿರ್ತೀರಾ ಅದೇ ಆನ್ಸರ್ ಪ್ಯಾಟರ್ನ್ ಕೂಡ ಇಲ್ಲಿ ಮ್ಯಾಚ್ ಆಗ್ತಾ ಹೋಗುತ್ತೆ. ಸೊ ಜಸ್ಟ್ ಮೇಕ್ ಶೋರ್ ದಟ್ ಯು ಫಾಲೋ, ಪ್ರಾಕ್ಟಿಸ್ n ನಂಬರ್ ಆಫ್ ಕ್ವೆಶನ್ ಪೇಪರ್ಸ್. ನೆಕ್ಸ್ಟ್, never leave the questions. Again, no negative mark alva, so no negative marks in KCET. So what you can do, ಡೋಂಟ್ ಲೀವ್ ಔಟ್ ಎನಿ ಕ್ವೆಶನ್. ಯಾವುದು ಬಿಡಕ್ಕೆ ಹೋಗಬೇಡಿ, ಆನ್ಸರ್ ಮಾಡಿ. 60ಕ್ಕೆ 60 ಕ್ವೆಶನ್ ನೀವು ಆನ್ಸರ್ ಮಾಡಲೇಬೇಕು. ದಟ್ ಇಸ್ ಸಮಥಿಂಗ್ ವಿಚ್ ಐ ಆಕ್ಚುಲಿ ವಿಲ್ ಸಜೆಸ್ಟ್. ನೆಕ್ಸ್ಟ್, ಟ್ರಿಕ್ ನಂಬರ್ 8. ವಾಟ್ ಇಸ್ ಟ್ರಿಕ್ ನಂಬರ್ 8? ಸ್ಟಿಕ್ with the first answer. Stick to the first answer. Solve ಮಾಡಿದಾಗ, see, a lot of times when you solve the numerical ನಿಮ್ಗೊಂದು ಆನ್ಸರ್ ಸಿಕ್ಕಿರುತ್ತೆ. that is the first answer, and most of the times fresh mind ಇಂದ ನೀವು ಸಾಲ್ವ್ ಮಾಡಿರೋದ್ರಿಂದ ಕರೆಕ್ಟ್ ಆನ್ಸರೇ ಇರುತ್ತೆ. ಬಟ್ ಅದನ್ನೇ ಇನ್ನೊಂದ್ಸಲ ಯಾಕೋ ಡೌಟ್ ಆಗ್ತಿದೆ, ಇನ್ನೊಂದ್ಸಲ ಸಾಲ್ವ್ ಮಾಡೋಣ ಅಂತ ಮಾಡ್ತೀರಾ, ಸ್ಲೈಟ್ಲಿ ಬೇರೆ ಆನ್ಸರ್ ಸಿಕ್ಬಿಡುತ್ತೆ. ಆಗೇನಾಗುತ್ತೆ, ಯು ವಿಲ್ ಬಿ ಸ್ಟಕ್. ಫಸ್ಟ್ ನಾನು ಸಾಲ್ವ್ ಮಾಡಿದ ಕರೆಕ್ಟ್ ಆನ್ಸರ್, ಸೆಕೆಂಡ್ ಒನ್ ಕರೆಕ್ಟ್ ಆನ್ಸರ್ ಅಂತ. ಸೊ ಮೋಸ್ಟ್ ಆಫ್ ದಿ ಟೈಮ್ ಸ್ಟಿಕ್ ಟು ಯುವರ್ ಫಸ್ಟ್ ಆನ್ಸರ್, ಬಿಕಾಸ್ ಫ್ರೆಶ್ ಮೈಂಡ್ ಇಂದ ಸಾಲ್ವ್ ಮಾಡಿರ್ತೀರಾ, ಫಸ್ಟ್ ಅಟೆಂಪ್ಟ್ ಇರುತ್ತೆ, ಅಂಡ್ ಮೋಸ್ಟ್ ಆಫ್ ದಿ ಟೈಮ್ that itself will be the right answer. So stick to your first answer, right? So these are few more tricks related to your KCET, right? Yes. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಸೊ ಸಾಕಷ್ಟು ಇನ್ಫಾರ್ಮೇಶನ್ ನಾನು ಕೊಟ್ಟಿದ್ದೀನಿ ಇವತ್ತಿನ ಲೈವ್ ಸೆಷನ್ ಅಲ್ಲಿ ಅಂತ ಅನ್ಕೊಳ್ತಿದ್ದೀನಿ. ಒನ್ಸ್ ಅಗೇನ್, ನಿಮಗೇನಾದರೂ ಕ್ವೆರೀಸ್ ಇದ್ರೆ ಪ್ಲೀಸ್ ಕ್ವಿಕ್ಲಿ ಡ್ರಾಪ್ ಯುವರ್ ಕ್ವೆರೀಸ್ ಇನ್ ದ ಚಾಟ್ ಬಾಕ್ಸ್. ಐ ಆಮ್ ಚೆಕಿಂಗ್ ದ ಚಾಟ್ ಬಾಕ್ಸ್. ಇನ್ನೇನಾದರೂ ನಾನು ಹೇಳಬೇಕು, ಕಮ್ಯುನಿಕೇಟ್ ಮಾಡಬೇಕು ನಿಮಗೆ ಅಂದರೆ ಲೆಟ್ ಮೀ ನೋ. ಈ ಚಾಟ್ ಬಾಕ್ಸ್ ಅಥವಾ ಕಮೆಂಟ್ಸ್ ಅಲ್ಲಿ ನೀವು ಡ್ರಾಪ್ ಮಾಡಿದ್ರು ಕೂಡ ನಾನು ನೋಡ್ಬಿಟ್ಟು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಈ ಟ್ರಿಕ್ಸ್ ಅಥವಾ ಇದೇನು ನಾನು ಹೇಳ್ದೆ ನಿಮಗೆ, ಇದೆಲ್ಲದನ್ನು ಐ ವಾಂಟ್ ಯು ಟು ಸ್ಟಾರ್ಟ್ ರೈಟ್ ಅವೇ. ಓಕೆ, ಯಾವುದನ್ನು ಡಿಲೇ ಮಾಡಬಾರ್ದು. ನಾನು ಫಸ್ಟ್ ಸೆಷನ್ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದ್ದೆ, ಇಟ್ಸ್ ನೀದರ್ ಟು ಲೇಟ್ ನಾಟ್ ಟು ಅರ್ಲಿ. ಯಾವತ್ತು ಅರ್ಲಿ ಅಂತಾನೂ ಇಲ್ಲ, ಲೇಟ್ ಆಯಿತು ಅಂತಾನೂ ಇಲ್ಲ. ಸ್ಟಾರ್ಟ್, ಟುಡೇ ಇಸ್ ಯೋರ್ ಡೇ, ಯು ಹ್ಯಾವ್ ಟು ಬಿಗಿನ್. ಎಲ್ಲಿವರೆಗೆ ನಾವು ಶುರುನೇ ಮಾಡಲ್ವೋ, ಯಾವುದನ್ನು ಪ್ರಾಸೆಸ್ ಸ್ಟಾರ್ಟೇ ಮಾಡಲ್ವೋ, ಇಟ್ ಕೆನಾಟ್ ಬಿ ಎಕ್ಸಿಕ್ಯೂಟೆಡ್. ಸೊ ಹಾಗೆ ಕನ್ಸ್ ಕಾಣ್ತಾ ಕೂತ್ರೆ ಪ್ರಯೋಜನ ಇಲ್ಲ. Instead, let's make an attempt to start. Whether it's right or not, whether it's clumsy, don't worry. It's okay. I'm not well prepared. You will be well prepared, but you have to start. So start. Today is your day. Don't stop it. Okay. So yes. So any other queries?
So Jamuna is asking when will you start KCET classes? So Jamuna, in the app, okay, within the app KCET classes ಅನ್ನ ನಾವು ನೆಕ್ಸ್ಟ್ ವೀಕ್ ಇಂದಾನೆ ಸ್ಟ್ರೀಮ್ ಮಾಡ್ತೀವಿ ನಿಮಗೆ. ಅಂದ್ರೆ ಇನ್ ಟರ್ಮ್ಸ್ ಆಫ್ ಬಿಕಾಸ್ ರೆಕಾರ್ಡೆಡ್ ವಿಡಿಯೋಸ್ ಆರ್ ಗಿವನ್ ಅಲಾಂಗ್ ವಿತ್ ದಟ್ ನಿಮಗೆ ಡೈರೆಕ್ಟ್ ಆಗಿ ಎಜುಕೇಟರ್ಸ್ ಹತ್ರ ಮಾತಾಡಿ ನಿಮಗೆ ಅವ್ರ ಜೊತೆ ಏನಾದರೂ ಕಮ್ಯುನಿಕೇಟ್ ಮಾಡಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಡೆಫಿನೆಟ್ಲಿ ವಿ ವಿಲ್ ಹ್ಯಾವ್ ಮಲ್ಟಿಪಲ್ ಲೈವ್ ಸೆಷನ್ಸ್ ಸ್ಟಾರ್ಟಿಂಗ್ ಫ್ರಮ್ ನೆಕ್ಸ್ಟ್ ವೀಕ್ ಇಟ್ ಸೆಲ್ಫ್. ಓಕೆ, ಸೊ ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ಯುವರ್ ಲೈವ್ ಸೆಷನ್ಸ್. ನೆಕ್ಸ್ಟ್ ಎಸ್, ಸೊ ಸುಬ್ರಹ್ಮಣ್ಯ ಶಾಸ್ತ್ರಿ ಅವ್ರು ಕೇಳ್ತಿದ್ದಾರೆ, ಮ್ಯಾಮ್ ಟೀಚರ್ ಟೆಸ್ಟ್ ಸೀರೀಸ್ ಮಾತ್ರ ಪರ್ಚೇಸ್ ಮಾಡ್ಬೋದಾ ಅಥವಾ ಕೋರ್ಸ್ ಫುಲ್ ತಗೋಬೇಕಂತ. ಸೊ ದಿಸ್ ಇಸ್ ಅ ವೆರಿ ಗುಡ್ ಕ್ವೆಶನ್. ಸೊ ಸುಬ್ರಹ್ಮಣ್ಯ ಅವರೇ, ನಿಮಗೆ ನಾನು ಹೇಳೋದೇನು ಅಂದ್ರೆ, ಟೆಸ್ಟ್ ಸೀರೀಸ್ ಮಾತ್ರ ನಿಮಗೆ ಬೇಕು. ಸಿನ್ಸ್ ಐ ಟೋಲ್ಡ್ ಯು, ಮ್ಯಾಮ್ ಹೇಳ್ಬಿಟ್ಟಿದ್ದಾರೆ, ಏನ್ ಹೇಳಿದ್ದಾರೆ, ಸಾಕಷ್ಟು ಹಳೆ ಕ್ವೆಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ ಅಂತ ಟ್ರಿಕ್ ನಂಬರ್ 5 ಅಲ್ಲಿ ಇತ್ತು ಅಲ್ವಾ. ನೀವು ಎಷ್ಟು ಕ್ವೆಶನ್ ಪೇಪರ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮಗೆ ಗ್ರಿಪ್ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ KCET ನಲ್ಲಿ ಒಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ದ ರಿಸರ್ಚ್ ಫ್ರಮ್ ಪ್ರೀವಿಯಸ್ ಇಯರ್ ಪೇಪರ್ಸ್, ಒಂದು ಪ್ಯಾಟರ್ನ್ ಇರುತ್ತೆ ರೀ. ಸೇಮ್ ಪ್ಯಾಟರ್ನ್ ನ ನಂಬರ್ಸ್ ಚೇಂಜ್ ಮಾಡಿ ಕೊಡ್ತಾ ಹೋಗ್ತಾರೆ. ಓಕೆ, ಲಾಟ್ ಆಫ್ ಟೈಮ್ ದಿಸ್ ವಿಲ್ ವರ್ಕ್, ದಿಸ್ ಹ್ಯಾಪನ್. ಸೊ ಹಾಗಾಗಿ ಅರ್ಥ ಮಾಡ್ಕೊಂಡು ಕ್ವೆಶನ್ ಪೇಪರ್ಸ್ ಅನಾಲಿಸಿಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಸುಬ್ರಹ್ಮಣ್ಯ ಅವ್ರು ಕೇಳ್ತಿರೋ ಹಾಗೆ ಟೆಸ್ಟ್ ಸೀರೀಸ್ ಮಾತ್ರ, ಟೀಚರ್ ಆಪ್ ಅಲ್ಲಿ ಟೆಸ್ಟ್ ಸೀರೀಸ್ ಸೆಪರೇಟ್ ಬಂಡಲ್ ಕೂಡ ಇದೆ. ಬರೀ ನಿಮ್ಗೆ ಟೆಸ್ಟ್ ಸೀರೀಸ್ ಬೇಕು ಅಂದ್ರೆ ಬರೀ ಟೆಸ್ಟ್ ಸೀರೀಸ್ ಅನ್ನಾದ್ರೂ ಪರ್ಚೇಸ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ, ಮ್ಯಾಮ್ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡೋದಕ್ಕೆ ನಂಗೆ ಕ್ಲಾಸ್ ಅರ್ಥ ಆಗ್ಬೇಕು, ಕ್ಲಾಸ್ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಪಾಠ ಕೇಳಿಸ್ಕೋಬೇಕು. ಸೊ ಪಾಠಗಳು ನಂಗೆ ಬೇಕು, ಇಡೀ ವರ್ಷದ ಕೋರ್ಸ್ ಬೇಕು, ಇದರ್ ಫಸ್ಟ್ PUC ಕಂಪ್ಲೀಟ್ ಕೋರ್ಸ್ ಆರ್ ಸೆಕೆಂಡ್ PUC ಕಂಪ್ಲೀಟ್ ಕೋರ್ಸ್ ಅಥವಾ KCET ಫುಲ್ ಕೋರ್ಸ್ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಆಪ್ಟ್ ಫಾರ್ ಕಂಪ್ಲೀಟ್ ಕೋರ್ಸ್. ಬಟ್ ಎಸ್, ನಿಮ್ಮ ಕ್ವೆಶನ್ಗೆ ಆನ್ಸರ್ ಏನು ಅಂದ್ರೆ, ಎಸ್, ಎರಡು ಸೆಪರೇಟ್. ಟೆಸ್ಟ್ ಸೀರೀಸ್ ಮಾತ್ರ ಬೇಕು ನನಗೆ ಅಂದ್ರೆ ಟೆಸ್ಟ್ ಸೀರೀಸ್ ಸಿಗುತ್ತೆ. ಇಲ್ಲ ಕೋರ್ಸ್ ತಗೊಳ್ತೀನಿ, ಫುಲ್ ಕೋರ್ಸ್ ತಗೊಳ್ಳೋರಿಗೆ ಟೆಸ್ಟ್ ಸೀರೀಸ್ ಕೂಡ ಫ್ರೀ ಆಗಿ ಸಿಕ್ಬಿಡುತ್ತೆ. ಇಟ್ಸ್ ಅ ಕಾಂಪ್ಲಿಮೆಂಟರಿ ದಟ್ ವಿ ಗಿವಿಂಗ್. ಸೊ ಅಲಾಂಗ್ ವಿತ್ ದಿ ರೆಕಾರ್ಡೆಡ್ ಕ್ಲಾಸಸ್ ಫುಲ್ ಕೋರ್ಸ್ ತಗೊಂಡವ್ರಿಗೆ ಟೆಸ್ಟ್ ಸೀರೀಸ್ ಬೈ ಡಿಫಾಲ್ಟ್ ಸಿಕ್ಕೇ ಸಿಗುತ್ತೆ. ಬಟ್ ನನಗೆ ಕೋರ್ಸ್ ಬೇಡ, ಬರೀ ಟೆಸ್ಟ್ ಸೀರೀಸ್ ಸಾಕು ಅನ್ನೋರಿಗೆ ಟೆಸ್ಟ್ ಸೀರೀಸ್ ಮಾತ್ರ ನೀವು ತಗೊಳ್ತಾ ಹೋಗ್ಬೋದು. ಅದರಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡಿ ನೀವು ಆನ್ಲೈನ್ ಟೆಸ್ಟ್ ಸಬ್ಮಿಟ್ ಮಾಡ್ತಿದ್ದಂಗೆ ಇಮಿಡಿಯೇಟ್ ಆಗಿ ನಿಮಗೆ ರಿಸಲ್ಟ್ ಬಂದ್ಬಿಡುತ್ತೆ. ಎಷ್ಟು ಕರೆಕ್ಟ್ ಆನ್ಸರ್ಸ್ ಮಾಡಿದ್ದೀರಾ, ಎಷ್ಟು ತಪ್ಪ ಆನ್ಸರ್ ಇದೆ, ವಾಟ್ ಇಸ್ ಯೋರ್ ಓವರ್ ಆಲ್ ಸ್ಕೋರ್, ವಾಟ್ ಇಸ್ ಯೋರ್ ಪೈ ಚಾರ್ಟ್ ಅಂದ್ರೆ ನಿಮ್ಮ ಅನಾಲಿಸಿಸ್ ಆಫ್ ಸ್ಕೋರ್ ಹೇಗಿದೆ, ಇದೆಲ್ಲ ಡೀಟೇಲ್ಸ್ ಇಮಿಡಿಯೇಟ್ಲಿ ವಿತ್ ಇನ್ 2 seconds ನಿಮಗೆ ಜನರೇಟ್ ಆಗಿ ನಿಮಗೆ ಸಿಕ್ಬಿಡುತ್ತೆ. ಸೊ ದಟ್ಸ್ ಅ ವೆರಿ ವೆರಿ ಗುಡ್ ಥಿಂಗ್, ರೈಟ್? ಸೊ ಎಸ್, ಇನ್ನೇನಾದ್ರೂ ಕ್ವೆಶನ್ಸ್ ಇದೆಯಾ? ಇಫ್ ನಾಟ್, at least let me know whether this session was useful or not. Yes ಅಂತ ಹೇಳೋರು yes ಅಂತ ಟೈಪ್ ಮಾಡಿ. ಇಲ್ಲ ಮ್ಯಾಮ್ ಈ ಸೆಷನ್ ನಮ್ಗೇನು ಯೂಸ್ ಆಗಿಲ್ಲ ಅಥವಾ ನೀವೇನು ಹೇಳಿದ್ರೆ ನಮ್ಗೆ ಅರ್ಥನೇ ಆಗಿಲ್ಲ ಅಂದ್ರೆ ಪ್ಲೀಸ್ ಲೆಟ್ ಮಿ ನೋ that also, so that I can come up with more better things for you all in the next live session, because you know this is just like the beginning. There are so many things that I have planned for you in the upcoming live sessions, but before that let me know whether today's live session was useful or not, so that we can plan more of such live sessions. ಇದೇ ತರ ಸಾಕಷ್ಟು ಸ್ಟ್ರಾಟಜಿ ರಿಲೇಟೆಡ್ ಲೈವ್ ಸೆಷನ್ಸ್ ಅನ್ನ ನಾವು ಪ್ಲಾನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇಫ್ ಎಸ್, ಲೆಟ್ ಮಿ ನೋ. ಮ್ಯಾಮ್ ಟುಡೇ ಸೆಷನ್ ವಾಸ್ ಯೂಸ್ಫುಲ್ ಅಂತ ಹೇಳೋರು ಎಸ್ ಅಂತ ಹೇಳಿ, ಅಥವಾ ವೈ ಅಂತ ಆದ್ರೂ ಟೈಪ್ ಮಾಡಿ. ವೈ ಅಂದ್ರೆ ಕ್ಯಾಪಿಟಲ್ ವೈ, ಓಕೆ, ಯಾಕೆ ಅಂತಲ್ಲ. ಸೊ ಎಸ್ ಅಂತ ಟೈಪ್ ಮಾಡಿದ್ರೆ ಐ ವಿಲ್ ಥಿಂಕ್ ದಟ್ ಓಕೆ, ಯು ಆರ್ ಆಲ್ ಇಂಟ್ರೆಸ್ಟೆಡ್ ಇನ್ ಮೋರ್ ಆಫ್ ಸಚ್ ಸ್ಟ್ರಾಟಜಿ ರಿಲೇಟೆಡ್ ಸೆಷನ್ಸ್. ಐ ವಿಲ್ ಗೋ ಅಹೆಡ್ ವಿತ್ ಮೋರ್ ಆಫ್ ಸಚ್ ಸೆಷನ್ಸ್. ಇಲ್ಲ ಮ್ಯಾಮ್ ಈ ತರದ್ ಬೇಡ ನಮ್ಗೆ ಅಂತ ಹೇಳೋರು ನೋ ಅಂತ ಟೈಪ್ ಮಾಡಿ. ಸೊ ಎಸ್ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ. ನೈಸ್. ಗಂಗಾಧರ್ ಇಸ್ ಸೇಯಿಂಗ್ ಎಸ್. ಓಕೆ, ಸ್ನೇಹಾ ಇಸ್ ಟೆಲಿಂಗ್ ಎಸ್. ವೆರಿ ನೈಸ್. ಸೊ ಎಸ್ ಅಂತ ಹೇಳ್ತಿರೋರು ಎಲ್ಲರಿಗೂ ಯುನೋ ಐ ಆಮ್ ವೆರಿ ಹ್ಯಾಪಿ. ವಿ ವಿಲ್ ಗೋ ಅಹೆಡ್ ವಿತ್ ಮೋರ್. ಇದೇನ್ ಗೊತ್ತಾ, ಟು ಬಿ ಫ್ರಾಂಕ್, ಇದೊಂದು ಟ್ರೇಲರ್ ತರ. KCET ಇಸ್ ಸಚ್ ಅ ಹ್ಯೂಜ್ ಸ್ಟ್ರೀಮ್. ಅದರಲ್ಲಿ ನಾನು ಒಂದು ಸ್ಮಾಲ್ ಟ್ರಿಕ್ಸ್ ಅಂಡ್ ಟಿಪ್ಸ್ ಮಾತ್ರ ನಾನು ಇವತ್ತು ಡಿಸ್ಕಸ್ ಮಾಡಿರೋದು. ಬಟ್ ಹೋಗ್ತಾ ಹೋಗ್ತಾ ಇದೇ ತರ ಲೈವ್ ಸೆಷನ್ಸ್ ಅನ್ನ ನಾವು ಸ್ಟ್ರೀಮ್ ಮಾಡ್ತಾ ಹೋದಂಗೆ ಐ ವಿಲ್ ರಿವೀಲ್ ಮೋರ್ ಆಫ್ ಸಚ್ ಟ್ರಿಕ್ಸ್ ಟು ಆಲ್ ಆಫ್ ಯು. ನಾಟ್ ಜಸ್ಟ್ ಮೀ, ಆಲ್ ಆರ್ ಎಜುಕೇಟರ್ಸ್ ಆಫ್ ಟೀಚರ್ ಆಪ್ ವಿಲ್ ರಿವೀಲ್ ಅಕಾರ್ಡಿಂಗ್ ಟು ಸಬ್ಜೆಕ್ಟ್ ವೈಸ್ ನಾವು ಇದನ್ನ ಸ್ಪ್ಲಿಟ್ ಮಾಡ್ಕೊಂಡು ನಿಮಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ, ಬಿಕಾಸ್ ಮ್ಯಾಥ್ಸ್ ಅಲ್ಲಿ ಸ್ಟ್ರಾಟಜೀಸೇ ಬೇರೆ ಇರುತ್ತೆ, ಕೆಮಿಸ್ಟ್ರಿಲೇ ಬೇರೆ ಇರುತ್ತೆ, ಫಿಸಿಕ್ಸ್ ಅಲ್ಲೇ ಬೇರೆ. ಸೊ ಇಂಡಿವಿಜುವಲ್ ಟೀಚರ್ಸ್, ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ವಿಲ್ ಸ್ಟಾರ್ಟ್ ಟೆಲಿಂಗ್ ಯು ದಿ ಟ್ರಿಕ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ರೈಟ್? ಎಸ್, ಮೈಥಿಲಿ ಇಸ್ ಆಸ್ಕಿಂಗ್ ಮ್ಯಾಮ್ ಟೆಸ್ಟ್ ಸೀರೀಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಸೊ ಮೈಥಿಲಿ, ಟೆಸ್ಟ್ ಸೀರೀಸ್ ಇಸ್ ಆಲ್ರೆಡಿ ದೇರ್ ಇನ್ ದಿ ಆ್ಯಪ್. ಓಕೆ, ಸ್ಟಾರ್ಟ್ ಅಂತ ಏನೂ ಇಲ್ಲ, ಆಲ್ರೆಡಿ ನಮ್ಮ ಆ್ಯಪ್ ಅಲ್ಲಿ ಟೆಸ್ಟ್ ಸೀರೀಸ್ ಬಂಡಲ್ ಮಾಡಿ ಇಟ್ಟಿದ್ದೀವಿ. ಎನಿ ಟೈಮ್ ನಿಮಗೆ ಯಾವಾಗ ಅಟೆಂಡ್ ಮಾಡ್ಬೇಕು ಅನ್ಸುತ್ತೋ ನೀವು ಟೆಸ್ಟ್ ಸೀರೀಸ್ ಅನ್ನ ಪರ್ಚೇಸ್ ಮಾಡಬಹುದು. ಇಫ್ ಯು ಆರ್ ಆಲ್ರೆಡಿ ಅ ಸ್ಟೂಡೆಂಟ್ ಆಫ್ ಟೀಚರ್ ಆ್ಯಪ್, ಇಫ್ ಯು ಆಲ್ರೆಡಿ ಪರ್ಚೇಸ್ ದಿ ಕೋರ್ಸ್, ನಿಮ್ಗೆ ಆಲ್ರೆಡಿ ಟೆಸ್ಟ್ ಸೀರೀಸ್ ಫ್ರೀ ಆಗಿ ಕಾಂಪ್ಲಿಮೆಂಟರಿ ಆಗಿ ಸಿಕ್ಬಿಟ್ಟಿರುತ್ತೆ. ಅಲಾಂಗ್ ವಿತ್ ಯುವರ್ ಕಂಪ್ಲೀಟ್ ಕೋರ್ಸ್ ಟೆಸ್ಟ್ ಸೀರೀಸ್ ಫ್ರೀ ಆಗಿ ಸಿಕ್ಕಿರುತ್ತೆ. ನೀವು ಇವತ್ತಿಂದಾನೇ ಅಟೆಂಡ್ ಮಾಡೋದಕ್ಕೆ ಶುರು ಮಾಡ್ಬೋದು. ಓಕೆ, ಎಲ್ಲ ಪ್ರೀ ಲೋಡೆಡ್ ಇದೆ. ವಿ ಹ್ಯಾವ್ ಆಲ್ ದಟ್.
ಒಂದೊಂದು ಸಬ್ಜೆಕ್ಟ್ ಅಲ್ಲಿನೇ KCET related we have like almost 20 to 30 papers of question papers that we have actually uploaded to the app. So already within the app there are 20 to 30 question papers. ನಿಮಗೆ ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು. ಐ ಆಮ್ ಆಲ್ರೆಡಿ ಪ್ರಿಪೇರ್ಡ್. ಸಿ ಬಿಕಾಸ್ ವಾಟ್ ಐ ಸಜೆಸ್ಟ್ ಇಸ್ ಟೆಸ್ಟ್ ಅಂದ್ರೆ ಓದ್ಬಿಟ್ಟು ಬರೀರಿ. ಓಕೆ, ಸೊ ಸುಮ್ಮನೆ ಚೆಕ್ ಮಾಡೋಣ ಇವ್ರ ಆ್ಯಪ್ ಸರಿ ಇದೆಯಾ ಟೆಸ್ಟ್ ಮಾಡೋಣ ಅಂತ ಬರಿಬೇಡಿ. ನಿಮ್ಮ ಸ್ಕೋರ್ ಏನೇ ಫುಲ್ ಡೌನ್ ಆಗಿಬಿಡುತ್ತೆ. ಡೋಂಟ್ ಡೂ ದಟ್. ಓದ್ಬಿಟ್ಟು ನಾನು ಇಲ್ಲ ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಇವತ್ತೇ ಒಂದು ಟೆಸ್ಟ್ನ ಅಟೆಂಡ್ ಮಾಡ್ತೀನಿ, ನಂಗೆ ಫಸ್ಟ್ PUC ಸಿಲೆಬಸ್ ಚೆನ್ನಾಗಿ ನೆನಪಿದೆ ಅಥವಾ ಸೆಕೆಂಡ್ PU ನೆನಪಿದೆ, ಅಟೆಂಡ್ ಮಾಡ್ತೀನಿ ಅನ್ನೋರು ಯು ಕ್ಯಾನ್ ಸ್ಟಾರ್ಟ್. ಓಕೆ ಮೈಥಿಲಿ, ಇಟ್ಸ್ ಆಲ್ರೆಡಿ ದೇರ್ ಇನ್ ದಿ ಆ್ಯಪ್ ಫಾರ್ ಯೋರ್ ಕ್ವೆಶನ್ ಐ ಆಮ್ ಆನ್ಸರಿಂಗ್. ಆಲ್ರೆಡಿ ಆ್ಯಪ್ ಅಲ್ಲಿ ಟೆಸ್ಟ್ ಸೀರೀಸ್ ಇದೆ, ಒಂದು ಬಂಡಲ್ ಆಗಿನೇ ಇದೆ ಸೆಪರೇಟ್ ಆಗಿ. ನೀವು ಇವತ್ತಿಂದಾನೇ ಆನ್ಸರ್ ಮಾಡೋದಕ್ಕೆ ಶುರು ಮಾಡ್ಬೋದು. ಇಟ್ಸ್ ಆಲ್ ಪ್ರೀ ಲೋಡೆಡ್. ಇಮಿಡಿಯೇಟ್ ರಿಸಲ್ಟ್ಸ್ ಕೂಡ ಆನ್ಸರ್ ಕೂಡ ನಿಮಗೆ ಸಿಕ್ಬಿಡುತ್ತೆ. ಇಫ್ ಇಟ್ ಆಲ್ ಯು ಹವ್ ನಾಟ್ ಪರ್ಚೇಸ್ ದಿ KCET ಕೋರ್ಸ್ ದೆನ್ ಪ್ರಾಬಬ್ಲಿ ನಿಮಗೆ ಕಾಣಿಸ್ತಿಲ್ಲ ಟೆಸ್ಟ್ ಸೀರೀಸ್. ಅಂಡ್ ಅದರ್ವೈಸ್ ಆಲ್ಸೋ ಬರೀ ಟೆಸ್ಟ್ ಸೀರೀಸ್ ಕೂಡ ನೀವು ಸೆಪರೇಟ್ ಆಗಿ ಪರ್ಚೇಸ್ ಮಾಡಬಹುದು. ಆಲ್ರೆಡಿ ಇಫ್ ಯು ಹವ್ ಪರ್ಚೇಸ್ ದಿ ಎಂಟೈರ್ ಕೋರ್ಸ್ ಸಿಕ್ಬಿಟ್ಟಿರುತ್ತೆ ನಿಮ್ಗೆ ಆಲ್ರೆಡಿ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್. ಓಕೆ, ಎಸ್, ಒಂದು ಕೆಲಸ ಮಾಡ್ಬೋದು ನೀವು. ಫಾರ್ಮ್ನ ನಾವು ಚಾಟ್ ಬಾಕ್ಸಲ್ಲಿ ಹಾಕಿದೀವಲ್ಲ, ಗೂಗಲ್ ಫಾರ್ಮ್ನ ನೀವು ಫಿಲ್ಅಪ್ ಮಾಡಿಬಿಟ್ರೆ ಅಲ್ಲಿ ಮತ್ತೆ ನಿಮ್ಗೆ ಏನಾದರೂ ಕ್ವೆರೀಸ್ ಇದ್ರೆ ನೀವು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ಮತ್ತೆ ನಾವು ಅದ್ರ ರಿಲೇಟೆಡ್ ವಿ ಕ್ಯಾನ್ ಗೆಟ್ ಬ್ಯಾಕ್ ಟು ಯು ಆನ್ ಯೋರ್ ಕ್ವೆರೀಸ್ ಇಂಡಿವಿಜುವಲ್ ಲೆವೆಲಲ್ಲಿ. ಈಗ ವಾಟ್ಸ್ ಹ್ಯಾಪ್ನಿಂಗ್, ಐ ಆಮ್ ಲುಕಿಂಗ್ ಅಟ್ ದಿ ಚಾಟ್ ಅಂಡ್ ಐ ಆಮ್ ಏಬಲ್ ಟು ಲುಕ್ ಅಟ್ ಯೋರ್ ಚಾಟ್ ಅಂಡ್ ಐ ಆಮ್ ಏಬಲ್ ಟು ಆನ್ಸರ್ ಅಲ್ವಾ. ಸೊ ನಿಮಗೆ ಇಂಡಿವಿಜುವಲ್ ಲೆವೆಲಲ್ಲಿ ಇಫ್ ಯು ವಾಂಟ್ ಆರ್ ಕೌನ್ಸಿಲರ್ಸ್ ಟು ಕಾಲ್ ಆ್ಯಂಡ್ ಇಫ್ ಯು ವಾಂಟ್ ಟು ಇಂಟ್ರಾಕ್ಟ್, ನಿಮಗೆ ಪರ್ಟಿಕ್ಯುಲರ್ಲಿ ನಮ್ಮ ಹತ್ರ ಡೈರೆಕ್ಟಾಗಿ ಏನಾದರೂ ಡೌಟ್ ಕೇಳಬೇಕಂದ್ರೆ ಫಿಲ್ ಅಪ್ ದಿ ಗೂಗಲ್ ಫಾರ್ಮ್ ಪ್ಲೀಸ್. ಆ ಗೂಗಲ್ ಫಾರ್ಮ್ ನೀವು ಅಪ್ ಮಾಡ್ತಿದ್ದ ಹಾಗೇನೆ ಅದ್ರಲ್ಲಿ ಏನು ಇಂಡಿವಿಜುವಲ್ ಕ್ವೆರೀಸ್ ಇದೆ ಸ್ಟೂಡೆಂಟ್ಸ್ ಅಂತ ನಾವು ನೋಡ್ಕೊಂಡು ಅಡ್ರೆಸ್ ಮಾಡೋದಕ್ಕೆ, ನಿಮಗೆ ಒನ್ ಆನ್ ಒನ್ ಸಪೋರ್ಟ್ ಕೊಡೋದಕ್ಕೆ ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ರೈಟ್. ಸೊ ಯಾ, ಜಮುನಾ ಇಸ್ ಆಸ್ಕಿಂಗ್ ಮ್ಯಾಮ್ ಕ್ಯಾನ್ ಯು ಮೇಕ್ ವಿಡಿಯೋ ಫಾರ್ ಹೌ ಟು ಗೆಟ್ ಅಬೌವ್ 95% ಇನ್ ಬೋರ್ಡ್. ಎಸ್, ಡೆಫಿನೆಟ್ಲಿ ಐ ಡೂ ದಟ್. ನೀವು ನೋಡಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಏನೇನೆ ಲಾಸ್ಟ್ ಇಯರ್ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಜಮುನಾ ಇಫ್ ಯು ಚೆಕ್ ಇಟ್ ನಾವು ಮಾಡಿದ್ದೀವಿ. ಈ ಥರ ಎಲ್ಲ ಸಾಕಷ್ಟು ಟ್ರಿಕ್ಸ್ ಮತ್ತು ಟಿಪ್ಸ್ ಹೇಳಿದ್ದೀವಿ. ಬಟ್ ಅಗೇನ್ ಲಾಸ್ಟ್ ಇಯರ್ದು ಇವಾಗ ಬೇಡ ಹೊಸದಾಗಿ, ಬಿಕಾಸ್ ಸ್ಟ್ರಾಟಜೀಸ್ ಆರ್ ಡಿಫ್ರೆಂಟ್. ಈ ವರ್ಷ ಸಾಕಷ್ಟು ಟಾಪಿಕ್ಸ್ ಡಿಲೀಟ್ ಆಗೋಗಿದೆ, ಚಾಪ್ಟರ್ಸ್ ಡಿಲೀಟ್ ಆಗಿರೋದ್ರಿಂದ ಸ್ಟ್ರಾಟಜೀಸ್ ವಿಲ್ ಚೇಂಜ್, ಬ್ಲೂ ಪ್ರಿಂಟ್ ಚೇಂಜ್ ಆಗುತ್ತೆ. ಬ್ಲೂ ಪ್ರಿಂಟ್ ಚೇಂಜ್ ಆದಮೇಲೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಚೇಂಜ್ ಆಗುತ್ತೆ, ವೇಟೇಜ್ ಚೇಂಜ್ ಆಗಿ ಅದ್ರ ಪ್ರಕಾರ ಹೇಗೆ ವರ್ಕ್ ಮಾಡೋದು ಅಂತ ನಾನು ಡೆಫಿನೆಟ್ ಆಗಿ ನಿಮಗೆ ಮಾಡ್ತೀನಿ. ದಿಸ್ ಸೆಷನ್ ಜಮುನಾ ದಟ್ ಯು ಆರ್ ಆಸ್ಕಿಂಗ್ ಫಾರ್ ಎಲ್ಲ ಸಬ್ಜೆಕ್ಟಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್, ಬಯಾಲಜಿ 4 ಸಬ್ಜೆಕ್ಟ್ದು ಹೌ ಟು ಸ್ಕೋರ್ ಅಬೌವ್ 90 or how to score about 95 in each subject will be done by teacher team. It will be very shortly given to you. Okay, so ಇದು ಮಾಡ್ತೀವಿ ಡೆಫಿನೆಟ್ಲಿ. ಎಸ್, ದೆನ್ ಸೊ ಸುಬ್ರಹ್ಮಣ್ಯ ಅವ್ರು ಕೇಳ್ತಿದ್ದಾರೆ ಟೀಚರ್ ಟೆಸ್ಟ್ ಸೀರೀಸ್ ಅಲ್ಲಿ ಟೈಮ್ ಲಿಮಿಟ್ ಇರುತ್ತಾ, ಹಾಗೆ ಸೊಲ್ಯೂಷನ್ ಇರುತ್ತಾ? ಎಸ್, ದಿ ಆನ್ಸರ್ ಇಸ್ ಎಸ್ ಫಾರ್ ಬೋತ್. ನಿಮಗೆ ಸೊಲ್ಯೂಷನ್ ಕೂಡ ಕರೆಕ್ಟ್ ಆನ್ಸರ್ ಯಾವುದು ಅಂತ ಕೂಡ ಗೊತ್ತಾಗುತ್ತೆ. ಪ್ಲಸ್ ಯು ವಿಲ್ ಹ್ಯಾವ್ ಅ ಟೈಮರ್ ಆಲ್ಸೋ. ನೀವು ಎಷ್ಟು ಟೈಮಲ್ಲಿ ಆ ಟೆಸ್ಟನ್ನ ಅಟೆಂಪ್ಟ್ ಮಾಡಿದ್ದೀರಾ ಅನ್ನೋದು ಟೈಮ್ ನಿಮಗೆ ಟ್ರ್ಯಾಕ್ ಸಿಕ್ಬಿಡುತ್ತೆ. ಅದರ ಜೊತೆಗೆ ಇಮಿಡಿಯೇಟ್ ಆನ್ಸರ್ ಸಿಗುತ್ತೆ. ಓಕೆ, ಇಮಿಡಿಯೇಟ್ ಆನ್ಸರ್ ಸಿಗುತ್ತೆ, ಜೊತೆಗೆ ಇಮಿಡಿಯೇಟ್ ಕರೆಕ್ಷನ್ ಆಗಿ ರಿಪೋರ್ಟ್ ಕೂಡ ಸಿಕ್ಬಿಡುತ್ತೆ. ಯು ನೀಡ್ ನಾಟ್ ವೇಟ್ ಫಾರ್ 1 week. KCET ಎಕ್ಸಾಮ್ ಬರೆದು 1 ವಾರ ಆಯಿತು, ಇನ್ನೂ ರಿಸಲ್ಟೇ ಬಂದಿಲ್ಲ, ಮರ್ತೆ ಹೋದೆ ಏನು ಬರ್ದೆ ಅಂತ. ನೋ, ವಿತ್ ಇನ್ 1 or 2 seconds, ಬಿಕಾಸ್ ಇಟ್ಸ್ ಕಂಪ್ಯೂಟರ್ ಜನರೇಟೆಡ್ ಅಲ್ವಾ. ನಿಮ್ಮ ಆನ್ಸರ್ ಕರೆಕ್ಟ್ ಇದ್ರೆ ಇಮಿಡಿಯೇಟ್ ಆಗಿ, ಅಥವಾ ರಾಂಗ್ ಇದ್ರೆ ರಾಂಗ್. ಸೊ ಕಂಪ್ಲೀಟ್ ಸ್ಕೋರ್ ಔಟ್ ಆಫ್ 60 ಯು ಹವ್ ಜಸ್ಟ್ ಸ್ಕೋರ್ಡ್ 50 ಅಥವಾ ಯು ಹವ್ ಜಸ್ಟ್ ಸ್ಕೋರ್ಡ್ 30, ಈ ತರ ನಿಮ್ಗೆ ಅನಾಲಿಸಿಸ್ ಕಂಪ್ಲೀಟ್ ಆಗಿ ಸಿಕ್ಬಿಡುತ್ತೆ. ದಿ ಆನ್ಸರ್ ಇಸ್ ಎಸ್ ಫಾರ್ ಬೋತ್ ಯೋರ್ ಕ್ವೆಶನ್ ಸುಬ್ರಹ್ಮಣ್ಯ ಅವರೇ. ಓಕೆ, ನೆಕ್ಸ್ಟ್. ಸೊ ಸಂತು ಇಸ್ ಆಸ್ಕಿಂಗ್ ಮ್ಯಾಮ್ ಫಸ್ಟ್ PUC ಅಂಡ್ ಸೆಕೆಂಡ್ PU ಕ್ಲಾಸಸ್ ನ KCET ಟೆಸ್ಟ್ ಸೀರೀಸ್ ಒಟ್ಟಿಗೆ ಸಿಗುತ್ತಾ ಮ್ಯಾಮ್ ಅಂತ. ಎಸ್, ಟೆಸ್ಟ್ ಸೀರೀಸ್ ಆಕ್ಚುಲಿ KCET ನಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ PUದು ಮಿಕ್ಸ್ ಆಗಿರುತ್ತೆ. ಬಿಕಾಸ್ ಕ್ವೆಶನ್ ಲೆವೆಲ್ ಅಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ, KCET ಕ್ವೆಶನ್ಸ್ ಅಂದಾಗ ಕ್ವೆಶನ್ ಪೇಪರ್ ನೋಡಿದಾಗ ಫಸ್ಟ್ PU ಕ್ವೆಶನ್ಸ್ ಇರುತ್ತೆ, ಜೊತೆಗೆ ಸೆಕೆಂಡ್ PU ಕ್ವೆಶನ್ಸ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಏನಾಗ್ತಾ ಹೋಗುತ್ತೆ, ಯು ಡೆಫಿನೆಟ್ಲಿ ವಿಲ್ ಗೆಟ್ ಕಾಂಬಿನೇಷನ್ ಆಫ್ ಬೋತ್ ಫಸ್ಟ್ ಅಂಡ್ ಸೆಕೆಂಡ್ PUC ಕ್ವೆಶನ್ಸ್. ಸೊ ಟೆಸ್ಟ್ ಸೀರೀಸ್ ನೀವು ತಗೊಂಡ್ರೆ ಟೆಸ್ಟ್ ಸೀರೀಸ್ ಅಲ್ಲಿ ಒಂದು 20-30 ಟೆಸ್ಟ್ ಸೀರೀಸ್ ಇರುತ್ತೆ. ಟೆಸ್ಟ್ ಸೀರೀಸ್ ಅಂದ್ರೆ ಏನ್ ಗೊತ್ತಾ, ಒಂದು ಟೆಸ್ಟ್ ಸೀರೀಸ್ ಅಂದ್ರೆ ಒಂದು ಟೆಸ್ಟ್ ಪೇಪರ್ ಅಂತ ಅರ್ಥ. ಸೊ ಆಲ್ಮೋಸ್ಟ್ 20-30 ಕ್ವೆಶನ್ ಪೇಪರ್ಸ್ ನಿಮಗೆ ಸಿಕ್ಬಿಡುತ್ತೆ, ಟೆಕ್ಸ್ಟ್ ಪೇಪರ್ಸ್ ನಿಮಗೆ ಸಿಗುತ್ತೆ. ಸೊ ವಿತ್ ಇನ್ ದಟ್ ಆ 60 ಕ್ವೆಶನ್ ಅಲ್ಲಿ ಅಫ್ಕೋರ್ಸ್ ಫಸ್ಟ್ PU ಕ್ವೆಶನ್ಸ್ ಇರುತ್ತೆ, ಸೆಕೆಂಡ್ PU ಕ್ವೆಶನ್ಸ್ ಇರುತ್ತೆ. ಸೊ ಎಲ್ಲ ಚಾಪ್ಟರ್ ಲೆವೆಲ್ ಅಲ್ಲಿ ಡಿವೈಡ್ ಆಗಿರೋದ್ರಿಂದ ಒಂದೊಂದು ಚಾಪ್ಟರ್ಗೆ ನಿಮ್ಗೆ ಅಷ್ಟಷ್ಟು ಕ್ವೆಶನ್ ಸಿಗ್ತಾ ಹೋಗ್ಬಿಡುತ್ತೆ. ಎಸ್, ದಿ ಆನ್ಸರ್ ಇಸ್ ಎಸ್. ಅದ್ಬಿಟ್ಟು ಗುರುರಾಜ್ ಕೇಳ್ತಿದ್ದಾರೆ ಫಸ್ಟ್ PU ಕ್ಲಾಸಸ್ ರಿಪೀಟ್ ಮಾಡ್ತೀರಾ ಮ್ಯಾಮ್ ಅಂತ. ವಾಟ್ ಎಕ್ಸಾಕ್ಟ್ಲಿ ಕ್ಲಾಸಸ್ ರಿಪೀಟ್ ಅಂದ್ರೆ ವಾಟ್ ಎಕ್ಸಾಕ್ಟ್ಲಿ ಡು ಯು ವಾಂಟ್ ಮೀ ಟು ಡು? ಒನ್ ಥಿಂಗ್ ವಿಚ್ ಐ ಕ್ಯಾನ್ ಸಜೆಸ್ಟ್ ಟು ಗುರುರಾಜ್ ಹಿಯರ್ ಇಸ್ ಆಪ್ ಅಲ್ಲಿ ಇಫ್ ಯು ಆಲ್ರೆಡಿ ಅ ಸ್ಟೂಡೆಂಟ್ ಆಫ್ ದಿ ಆಪ್ ಅಥವಾ ಪರ್ಚೇಸ್ ಮಾಡಿಲ್ಲ ಅಂತ ಹೇಳಿದ್ರೆ ಐ ಜಸ್ಟ್ ಟೆಲ್ ಯು ರೆಕಾರ್ಡೆಡ್ ಕ್ಲಾಸಸ್ ಆಲ್ರೆಡಿ ಇರುತ್ತೆ. ಓಕೆ, ಆಪ್ ಅಲ್ಲಿ ರೆಕಾರ್ಡೆಡ್ ಕ್ಲಾಸಸ್ ಅಂದ್ರೆ ಏನು, 24/7 365 ಡೇಸ್. ನೀವು ಯಾವಾಗ ಬೇಕಿದ್ರು ರಾತ್ರಿ 1 ಗಂಟೆಗೆ ನಿಮ್ಗೆ ಯಾವುದೋ ಕಾನ್ಸೆಪ್ಟ್ ಡೌಟ್ ಬಂತು ಅಂದ್ರೂ ಇಮಿಡಿಯೇಟ್ಲಿ ಯು ಕ್ಯಾನ್ ಆಕ್ಸೆಸ್ ದಟ್ ವಿಡಿಯೋ ನೋಡ್ಬಿಟ್ಟು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೋಬಹುದು ಟಾಪಿಕ್. ಸೊ ಎನಿ ನಂಬರ್ ಆಫ್ ಟೈಮ್ಸ್ ಯು ನೀಡ್
ರಿಪಿಟೇಷನ್ ಇಟ್ ವಿಲ್ ಬಿ ಡನ್. ಅದು ಬಿಟ್ಟು ನಮ್ಮ ರೆಗ್ಯುಲರ್ ಲೈವ್ ಸೆಷನ್ಸ್ ಅಲ್ಲಿ, ಇಂಟರಾಕ್ಟಿವ್ ಸೆಷನ್ಸ್ ಅಲ್ಲಿ, ಡೌಟ್ ಕ್ಲಾರಿಫೈಯಿಂಗ್ ಸೆಷನ್ಸ್ ಅಲ್ಲಿ ಆ ಚಾಪ್ಟರ್ ರಿಲೇಟೆಡ್ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೋಬಹುದು. ದಟ್ ವೇ ಇಟ್ ವಿಲ್ ಬಿ ರಿಪೀಟೆಡ್. ಎಸ್. So yes, I think I've answered most of your question. It was definitely a very, very good energetic session. Nanagantu sakashtu energy nim kadeyinda sigta ittu looking at all your live chat. So yes, thank you so much, my dear students. I hope today's session was useful. Yes, just don't forget to fill the Google form. That's very important. ನಾನು ನಿಮ್ಗೆ ಆಗಲೇ ಹೇಳಿದೆ, ನಾನು ನಿಮ್ಮ ಚಾಟ್ ನೋಡ್ಕೊಂಡು ಇಲ್ಲಿ ರಿಪ್ಲೈ ಮಾಡ್ತಾ ಇದ್ದೀನಿ, ದಟ್ಸ್ ಓಕೆ. ಬಟ್ ಸಾಕಷ್ಟು ಮಕ್ಕಳಿಗೆ ಇಂಡಿವಿಜುವಲ್ ಲೆವೆಲಲ್ಲಿ ಇನ್ನೂ ಏನೇನೋ ಡೌಟ್ಸ್ ಇರುತ್ತೆ. ಸೊ ನೀವು ಗೂಗಲ್ ಫಾರ್ಮ್ ಫಿಲ್ ಅಪ್ ಮಾಡಿದ್ರೆ ಆರ್ ಎಜುಕೇಟರ್ಸ್, ಐ ಮೀನ್ ಆರ್ ಕೌನ್ಸಿಲರ್ಸ್ ಕ್ಯಾನ್ ಆಕ್ಚುಲಿ ಟಾಕ್ ಟು ಯು. ನಿಮ್ಮ ಕನ್ಸರ್ನ್ಸ್ ಏನಿದೆ ಅಂತ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅಕಾರ್ಡಿಂಗ್ಲಿ, ಮ್ಯಾಮ್ ನಂಗೆ ನೋಟ್ಸ್ ಬೇಕು, ಎಲ್ಲ ಸಬ್ಜೆಕ್ಟ್ಸು ನೋಟ್ಸ್ ಬೇಕು, ಮ್ಯಾಮ್ ನಂಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು, ಈ ಥರ ಎಲ್ಲ ನಿಮ್ಮ ಕ್ವೆರೀಸ್ ಇರುತ್ತೆ. ಅದು ಎಲ್ಲದಕ್ಕೂ ನಮ್ಮ ಹತ್ರ ಸೊಲ್ಯೂಷನ್ ಇದೆ. ಜಸ್ಟ್ ರೀಚ್ ಔಟ್ ಟು ಅಸ್. Just make sure that you fill up the Google form so that we can reach out to you and talk to you individually, right? So thank you so much for listening to me. I hope today's session was useful. We will meet again soon in the next live session. Thank you all.